ಯಾವ ವಿಚಾರ ಇಟ್ಕೊಂಡು ಸಿನಿಮಾ ಮಾಡಬೇಕು, ಚೆನ್ನಾಗಿ ಮಾಡಿದ್ರೆ ಅದ್ಭುತವಾಗಿ ಹೋಗುತ್ತೆ ಸಿನಿಮಾ. ಪ್ರೇಕ್ಷಕರು ಆಶೀರ್ವಾದ ಮಾಡೇ ಮಾಡ್ತಾರೆ. ಬಟ್ ನಾವುಗಳು ಸಿನಿಮಾ ಮಾಡೋದು ನಮಗೆ ಬೇಕಾಗಿರೋದು ಥಿಯೇಟ್ರಲ್ಲಿ ಬಂದು ಜನ ಕೂತ್ಕೊಂಡು ನೋಡ್ತಾ ಅವ್ರು ಹೊಡೆಯೋ ವಿಸಿಲ್ಲು, ಅವ್ರು ಕೊಡೋ ಚಪ್ಪಾಳೆ, ಅವರು ಆಡೋ ಮಾತುಗಳು ಸಿನಿಮಾ ಬಗ್ಗೆ ಅದು ಅದು ರಿಯಲ್ ಆಸ್ಕರ್. ಹೌದು. ಸೊ ಅದೆಲ್ಲೋ ಸಿಗ್ತಾ ಇಲ್ವಲ್ಲ ನಾವು ಅಂದ್ಕೊಂಡ ಮಟ್ಟಿಗೆ ಅನ್ನೋದೊಂದು ಬೇಜಾರಿದೆ. ಇನ್ನೂ ಜಾಸ್ತಿ ಜನ ನೋಡಬೇಕಾಗಿತ್ತು, ಇನ್ನೂ ಜಾಸ್ತಿ ಜನ ಬಟ್ ಇವಾಗ ಒಂದು ಹೌಸ್ಫುಲ್ ಬೋರ್ಡ್ ಬೀಳಕ್ಕೆ ಇಷ್ಟು ಕಷ್ಟಪಡಬೇಕು ಅನ್ನೋದಾಗ್ತಾಯಿದೆ. ಸೊ ಅಂಥ ಪರಿಸ್ಥಿತಿಗೆ ಈಗ ನಾವು ನಾನು ಅವ್ರ ಹೆಸರು ತಗೋಬೇಕು ಬೇಡ ಗೊತ್ತಿಲ್ಲ. ಒಬ್ಬ ಸ್ಟಾರ್ ನಟ ಮತ್ತು ನಿರ್ದೇಶಕರಿಗೆ ಹೇಳಿ ಸರ್, ತಪ್ಪೇನಿದೆ ಅದ್ರಲ್ಲಿ, ಕೆಲಸನೇ ಮಾಡಿ ಅನ್ನೋದ್ರಲ್ಲಿ ಏನಿದೆ. ರಿಷಬ್ ಶೆಟ್ರಿಗೆ ಒಬ್ರು ಅಸಿಸ್ಟೆಂಟ್ ಬೇಕು ಅಂತ ನನಗೆ ಕಾಲ್ ಬಂತು. ತುಂಬ ಕಷ್ಟ ಆಗ್ತಿದೆ, ಆಗಲ್ಲ, ಬಿಟ್ಬಿಡ್ತೀನಿ, ನಾನು ಬೇರೆ ಏನಾದರೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಕಣ್ಣಿಗೆ ಕಟ್ಟಂಗೆ ಅಂದರೆ ಒಂದು ಫಿಲ್ಮ್ ಥರ ನನ್ನ ಕಣ್ಣೆದುರುಗಡೆ ಹೋಗುತ್ತೆ ಅಂದರೆ ನನ್ನ ಅಪ್ಪ ತೀರು ಹೋಗಿದ್ದೆ ಸರ್. ಆತ್ಮೀಯ ಕನ್ನಡಿಗರೇ ನಮಸ್ಕಾರ, ನಾನು ಶ್ರೀಧರ್ ಶಿವಮೊಗ್ಗ. ವಿಚಾರ ಏನಪ್ಪ ಅಂದ್ರೆ, ಏನ್ ವಿಚಾರ ಮಾತಾಡ್ಬೇಕು ಅನ್ನೋದೇ ದೊಡ್ಡ ವಿಚಾರ. ಯಾವ ವಿಚಾರ ಇಟ್ಕೊಂಡು ಸಿನಿಮಾ ಮಾಡಬೇಕು, ಯಾವ ವಿಚಾರ ಹೇಳ್ಕೊಂಡು ಸಿನಿಮಾ ಪ್ರಚಾರ ಮಾಡಬೇಕು, ಯಾವ ವಿಚಾರ ಹೇಳ್ಕೊಂಡು ಸಿನಿಮಾ ಪ್ರೇಕ್ಷಕರನ್ನ ಥಿಯೇಟರ್ ಅಂಗಳಕ್ಕೆ ಕರ್ಕೊಂಡ್ ಬರ್ಬೇಕು ಅನ್ನೋದೇ ವಿಚಾರ. ಈಗ ತುಂಬಾ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ, ಎಷ್ಟೋ ಸಿನಿಮಾಗಳು ನಮ್ಗೆ ಹೆಸರೇ ನೆನಪು ಬರಲ್ಲ, ಆ ಥರದ ಪರಿಸ್ಥಿತಿ. ಎಷ್ಟೋ ಸಿನಿಮಾಗಳು ತುಂಬಾ ಚೆನ್ನಾಗಿರುತ್ತೆ, ಆದರೆ ಅವರಿಗೆ ನಿಮ್ಮ ಆಶೀರ್ವಾದವೇ ಸಿಗಲ್ಲ. ನಿಮ್ಮ ಆಶೀರ್ವಾದಕ್ಕೆ ಏನು ಮಾಡಬೇಕು ಅನ್ನೋದೇ ಇವಾಗ ಲೈನ್. ನಾನು ಮೊನ್ನೆ ಮಾರ್ನಮಿ ಅನ್ನೋ ಒಂದು ಸಿನಿಮಾ ನೋಡ್ಕೊಂಬಂದೆ. ಸಿನಿಮಾ ರಿಲೀಸ್ ಆಗಿ 2 ವಾರ ಆಯ್ತು. 2 ವಾರ ಆದ್ರೂ ಗುರು ನನಗೆ ಯಾಕೆ ಈ ಸಿನಿಮಾದ ಬಗ್ಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ, ಈ ಸಿನಿಮಾದ ಬಗ್ಗೆ ನಾವು ಯಾಕೆ ಮಾತಾಡ್ಲಿಲ್ಲ, ಚೆನ್ನಾಗಿ ಮಾಡಿದಾರಲ್ವಾ, ಅವ್ರು ಹೇಳೋ ವಿಷಯ ಸರಿಯಾಗಿ ಹೇಳಿದಾರಲ್ವಾ, ಇದಕ್ಕೆ ಯಾಕೆ ಪ್ರೇಕ್ಷಕರ ಕನಿಷ್ಠ ಆಶೀರ್ವಾದವೂ ಸಿಗ್ತಾ ಇಲ್ಲ ಅಂತ ಹೇಳಿ ನನಗೆ ಒಂಥರ ಅನ್ಸಕ್ ಶುರುವಾಯ್ತು. ತನ್ನ ತಾಯಿ ತಂದೆ, ಪ್ರೀತಿಯೇ ತನ್ನ ಬಂಧು ಬಳಗ. ಹಾಗಾಗಿ ಈ ಸಂದರ್ಭದಲ್ಲಿ ಸಿನಿಮಾದ ನಿರ್ದೇಶಕರನ್ನ ಮಾತಾಡಿಸಿದ್ರೆ ಹೇಗೆ ಅನ್ಕೊಂಡು, ನಿಮ್ಮ ಕೃಪೆ ಅವರ ಮೇಲೆ ಇರ್ಲಿ ಅಂತ ಒಂದು ಗುರಿಯಲ್ಲಿ ನಮ್ಮ ಜೊತೆಗೆ ಈಗ ಋತ್ವಿಕ್ ಶೆಟ್ಟಿ ಅವರಿದ್ದಾರೆ. ಶೆಟ್ರೆ ನಮಸ್ಕಾರ. ನಮಸ್ಕಾರ ಸರ್. ಹೊಸ ಶೆಟ್ರು ಇಂಡಸ್ಟ್ರಿ ನೀವು. ಶೆಟ್ರದ ಆಟ ತುಂಬಾ ಚೆನ್ನಾಗಿ ನಡೀತಿದೆ ಅಂತ ಹೇಳಿ ಇಂಡಸ್ಟ್ರಿ ಮಾತಾಡ್ತಾ ಇತ್ತು 1 ವರ್ಷದ ಹಿಂದೆ. ನಿಮಗೂ ಅದೇ ತರದ್ ಏನಾದ್ರು ಸಿಗ್ಬೋದೇನೋ ಅಂತ ಹೇಳಿ ಮಾರ್ನಮಿ ಟೀಸರು, ಟ್ರೈಲರು, ಅದರ ಹಾಡುಗಳು ನೋಡಿದಾಗ ನಮಗೂ ಒಂದು ಅನ್ಸಿತ್ತು, ಇಲ್ಲ ಗುರು ಮಂಗಳೂರು ಕಂಟೆಂಟ್ಗಳು ಚೆನ್ನಾಗಿ ಹೋಗ್ತಾ ಇದಾವೆ, ಚೆನ್ನಾಗಿ ಮಾಡಿದ್ರೆ ಅದ್ಭುತವಾಗಿ ಹೋಗುತ್ತೆ ಸಿನಿಮಾ. ಪ್ರೇಕ್ಷಕರು ಆಶೀರ್ವಾದ ಮಾಡೇ ಮಾಡ್ತಾರೆ. ಪ್ರೇಕ್ಷಕರಿಗೆ ಈಗ ಆ ಮಂಗಳೂರು ಮೀನಿನ ಅಥವಾ ಮಂಗಳೂರಿನ ಆ ಸ್ವಾದದ ಒಂದು ಟೇಸ್ಟ್ ಹತ್ಬಿಟ್ಟಿದೆ, ಇದು ಹತ್ತತ್ತೆ ಅಂತ ನಾನು ಅನ್ಕೊಂಡಿದ್ದೆ. ನಾನು ನೋಡ್ದಂಗೆ ಸರ್, ಮಾರ್ನಮಿ ನೋಡುವಂತ ಸಿನಿಮಾ, ನೋಡ್ಸ್ಕೊಡುವಂತ ಸಿನಿಮಾ. ನೀವು ನಿಮ್ಮ ಬಳಗದಲ್ಲಿ ಅಥವಾ ನಿಮ್ಮ ಬಾಲ್ಯದಲ್ಲಿ, ನಿಮ್ಮ ಬೆಳವಣಿಗೆಯಲ್ಲಿ ಏನು ಕಂಡಿದ್ರು, ಏನು ಕೇಳಿದ್ರು, ಅದನ್ನ ರಸವತ್ತಾಗಿ ಪ್ರೆಸೆಂಟ್ ಮಾಡಿದ್ದೀರ ಅಂತ ನನಗೆ ಅನಿಸ್ತಾ ಇದೆ ಸರ್. ಹೇಗಿದೆ ಮನಸ್ಥಿತಿ ಇವಾಗ, ಪರಿಸ್ಥಿತಿ? ತುಂಬ ಮಿಕ್ಸ್ಡ್. ಅಂದರೆ ಒಂದು ಕಡೆ ಒಬ್ಬ ಹೊಸ ನಿರ್ದೇಶಕನಾಗಿ ಒಂದು ಸಿನಿಮಾನ ಒಬ್ಬ ಪ್ರೊಡ್ಯೂಸರ್ಗೆ ಪಿಚ್ ಮಾಡಿ, ಆ ಪ್ರೊಡ್ಯೂಸರ್ ಆ ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಒಪ್ಕೊಂಡು ಆ ಸಿನಿಮಾ ನಿರ್ಮಾಣ ಆಗಿ ರಿಲೀಸ್ ಆಗೋದೇ ದೊಡ್ಡ ವಿಷಯ. ಹೌದು, ಹೌದು. ಸೊ ಅದೊಂದು ಖುಷಿ ಇದೆ. ಓಕೆ, ನಾವು ಸಿನಿಮಾ ಮಾಡಿದ್ವಿ, ನಾವು ಏನು ಅಂದ್ಕೊಂಡ್ವಿ ಅದನ್ನು ಅಚೀವ್ ಮಾಡಿ ತಂದು ಸಿನಿಮಾನ ಥಿಯೇಟರ್ ತನಕ ತಂದಿದ್ದೀವಿ ಅನ್ನೋದೊಂದು ಖುಷಿ ಇದೆ. ಅದ್ರ ಜೊತೆಗೆ ಸಿನಿಮಾ ಯಾರೆಲ್ಲ ನೋಡ್ತಿದ್ದಾರೆ, ಒಂದು ಸ್ವಲ್ಪ ಜನ ಆದರೂ ನೋಡ್ತಿದ್ದಾರಲ್ವ, ಆ ನೋಡಿದವರಿಗೆ ಇಷ್ಟ ಆಗ್ತಿದೆ ಅನ್ನೋದೊಂದು ಖುಷಿ ಇದೆ. ಅವರುಗಳು ಸಿನಿಮಾನ ಹೊಗಳ್ತಿರ. ಈಗ ನೀವು ಹೇಗೆ ಹೇಳ್ತಿದ್ರಿ, ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದೀರಾ ಅಂತ ಹೇಳ್ತಿರಲ್ವ. ಸೊ ಅವರು ಆ ಮಾತುಗಳನ್ನ ಹೇಳಿದಾಗ ಒಂದು ಖುಷಿ ಇದೆ. ಓಕೆ, ನಾವು ಏನು ಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ನಾವು ಮಾಡಿದ್ದೀವಿ ನೀಟಾಗಿ ಅನ್ನೋದು, ಅದೊಂದು ಖುಷಿ ಇದೆ. ಬಟ್ ಎಲ್ಲೋ ಒಂದು ಕಡೆ ಬೇಜಾರು ಏನಂದರೆ, ಇನ್ನೂ ಜಾಸ್ತಿ ಜನ ನೋಡಬೇಕಾಗಿತ್ತು, ಇನ್ನೂ ಜಾಸ್ತಿ ಜನ ಥಿಯೇಟ್ರಿಗೆ ಬರಬೇಕಾಗಿತ್ತು. ಅಲ್ಟಿಮೇಟ್ಲಿ ನಾಳೆ OTTಯಲ್ಲಿ ಬಂದ ಮೇಲೆ ಮತ್ತೆ ಎಷ್ಟೋ ಸಿನಿಮಾಗಳು ಆ ಥರ ಆಗಿದೆ. ತುಂಬ ಚೆನ್ನಾಗಿರೋ ಸಿನಿಮಾಗಳು ಥಿಯೇಟ್ರಿಕಲಿ ವರ್ಕ್ ಆಗದೆ OTTಗೆ ಬಂದ ತಕ್ಷಣ ಅದನ್ನು ತುಂಬ ಜನ ನೋಡಿ ಇವತ್ತಿಗೂ ಅದನ್ನು 30 ನಿಮಿಷದ ರೀಲ್ಸ್ ಮಾಡಿ ಮತ್ತೊಂದು ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಾವು ನೋಡ್ತಾ ಇರ್ತೀವಿ, ಹೊಗಳ್ತಾ ಇರ್ತಾರೆ ಸಿನಿಮಾದ ಬಗ್ಗೆ. ಬಟ್ ನಾವುಗಳು ಸಿನಿಮಾ ಮಾಡೋದು ನಮಗೆ ಬೇಕಾಗಿರೋದು ಥಿಯೇಟ್ರಲ್ಲಿ ಬಂದು ಜನ ಕೂತ್ಕೊಂಡು ನೋಡ್ತಾ ಅವ್ರು ಹೊಡೆಯೋ ವಿಸಿಲ್ಲು, ಅವ್ರು ಕೊಡೋ ಚಪ್ಪಾಳೆ,
ಅವರು ಆಡೋ ಮಾತುಗಳು ಸಿನಿಮಾ ಬಗ್ಗೆ ಅದು ಅದು ನಮ್ಮ ರಿಯಲ್ ಆಸ್ಕರ್. ಹೌದು. ಸೊ ಅದೆಲ್ಲೋ ಸಿಗ್ತಾ ಇಲ್ವಲ್ಲ ನಾವು ಅಂದ್ಕೊಂಡ ಮಟ್ಟಿಗೆ ಅನ್ನೋದೊಂದು ಬೇಜಾರಿದೆ. ಸರ್ ಮೊದಲನೇದಾಗಿ ಈಗ ಆಗ್ತಾ ಇರೋದಂದ್ರೆ ನೋಡಿ ಸರ್, OTT ಬಂದ ಮೇಲೆ ಎಂತ ಸಿನಿಮಾ ಮಿಸ್ ಮಾಡ್ಕೊಂಡೆ ಗುರು, ಇದನ್ನ ಮನೇಲೆ ಥಿಯೇಟ್ರಲ್ಲೇ ನೋಡ್ಬೋದಿತ್ತಲ್ಲ, ನಮ್ಮ ಹೋಮ್ ಥಿಯೇಟರ್ಗಿಂತ ನಿಜವಾದ ಥಿಯೇಟ್ರಲ್ಲಿ ನೋಡೋದು ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಂತ ಇರ್ತೀವಿ. ನಾನು ತುಂಬಾ ಸಿನಿಮಾ ಪ್ರೇಮಿ ಆಗಿರೋ ಕಾರಣ ತುಂಬಾ ಸಿನಿಮಾಗಳು ಈ ತರದ್ನೆಲ್ಲ ನಾನು ಥಿಯೇಟರ್ನಲ್ಲಿ ಯಾವಾಗ ಏನಾಗ್ತಿತ್ತು, ಸಿನಿಮಾ ರಿಲೀಸ್ ಅಂತ ಆಗ್ತಾ ಇತ್ತು. ಹೌದು. ಮತ್ತೆ ಸಿನಿಮಾಗಳು ಇಲ್ದಾಗ ಒಳ್ಳೊಳ್ಳೆ ಸಿನಿಮಾಗಳು ಮತ್ತೆ ರಿಲೀಸ್ ಆಗಿ ಓಡ್ತಾ ಇತ್ತು. ಹೌದು. ನಾನು ಕಂಡಾಗ ಒಂದು ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಅಂಬಾರಿ ಅಂತ ಒಂದು ಸಿನಿಮಾ ನಮ್ಮ ಊರಿನಲ್ಲಿ HPC ಅಂತ ಒಂದು ಥಿಯೇಟರ್ 3ನೇ ಬಾರಿ ರಿಲೀಸ್ ಆಗಿತ್ತು. ಅಯ್ಯೋ ದೇವ್ರೆ, ಈ ಸಿನಿಮಾ ನಾನು ಯಾಕೆ ಫಸ್ಟ್ ನೋಡ್ಲಿಲ್ಲ. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ. ಇದು ಯಾಕಿದು ನಮ್ಗೆಲ್ಲ ಅಂದ್ರೆ ಅದು ಸಿನಿಮಾ ಹಿಟ್ಟೆ, ಆದ್ರೆ ಎಲ್ಲಾ ಸೆಂಟ್ರಲ್ಲಿ 100, 200 ಅಥವಾ 25 ವಾರ ಓಡಿದಂಗೆ ಆಗ್ಲಿಲ್ಲ ಅದು. ಇನ್ ದಿ ಫ್ಲೋ. ಅವಾಗ ಯೋಗಿಯವರು ಸಿಕ್ಕಾಪಟ್ಟೆ ಸಿನಿಮಾ ಮಾಡೋರು, ಅವ್ರ ಫ್ಲೋಲ್ಲಿ ಹೋಗ್ಬಿಡ್ತಿತ್ತು ಅದು. ಬಟ್ ಅಂಬಾರಿ ಒಳ್ಳೆ ಸಿನಿಮಾ ಗೆಲ್ಲತ್ತೆ ಅನ್ನೋದಕ್ಕೆ ಒಂದು ಕಾರಣ ನಾನು ಹೇಳ್ತಾರೆ, ಒಂದು ಬೆಸ್ಟ್ ಎಕ್ಸಾಂಪಲ್. ನಾನು ಫುಲ್ ಸೈಕ್ ಆಗ್ಬಿಟ್ಟಿದೆ, ಏನ್ ಗುರು ಎಂತ ಸಿನಿಮಾ ಗುರು, ಏನ್ ಚೆನ್ನಾಗಿಲ್ಲ ಗುರು ಅಂತ ಆ ಟೈಮಲ್ಲಿ. ಆ ತರದ ಆಸಕ್ತಿಗಳು ಪ್ರೇಕ್ಷಕರಲ್ಲಿ ಕಾಣ್ತಾ ಇಲ್ವಾ, ಏನ್ ಕತೆ? ನೀವು ಕಂಡಂಗೆ ಈಗ ಅಂದ್ರೆ ಸಿನಿಮಾ ಮಾಡಾದ ಮೇಲೆ ಒಬ್ಬ ನಿರ್ದೇಶಕನ ತಲೆ ಬೇರೆ ಆಗಿರುತ್ತೆ. ಸಿನಿಮಾ ಮಾಡಕ್ಕಿಂತ ಮುಂಚೆ ಒಂದು ತಲೆ ಎಲ್ಲ ಗುರು ಇದು ಮಾಡೋ ವರ್ಕ್ ಆಗತ್ತೆ, ಇದು ಮಾಡೋ ವರ್ಕ್ ಆಗತ್ತೆ, ಇದು ಮಾಡೋ ವರ್ಕ್ ಆಗತ್ತೆ. ನೀವ್ ಹೆಂಗ್ ನೋಡ್ತಾ ಇದೀರಿ ಇವಾಗ? ಸಿನಿಮಾ ಮೇಕರ್ ಆಗಿ ನಾನು ಹೊರಗಡೆ, ನಾನು ಯಾವಾಗ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಏನಿತ್ತು, ನಮಗೆಲ್ಲ ಒಂದು ಹೌಸ್ಫುಲ್ ಬೋಲ್ಡ್ ಬಿದ್ದರೆ ಖುಷಿ ಆಗೋದು. ಒಂದು ಕನ್ನಡ ಸಿನಿಮಾ ಹೌಸ್ಫುಲ್ ಆಗ್ತಾ ಇದೆ ಅಂದರೆ ಜನ ಬರ್ತಿದ್ದಾರೆ ಥಿಯೇಟ್ರಿಗೆ, ನೋಡ್ತಿದ್ದಾರೆ, ಅದೊಂದು ಖುಷಿ ಇತ್ತು. ಬಟ್ ಇವಾಗ ಒಂದು ಹೌಸ್ಫುಲ್ ಬೋರ್ಡ್ ಬೀಳೋಕ್ಕೆ ಎಷ್ಟು ಕಷ್ಟಪಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಬ್ಬ ನಿರ್ಮಾಪಕ ಎಷ್ಟು ಒದ್ದಾಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದಲ್ಲ ನಾವು ಕೇಳಿದ್ದು, ನಾವು ಚಿಕ್ಕವರಿದ್ದಾಗ ನೋಡಿದ್ದು ಇದಲ್ಲ. ಸೊ ಇವಾಗ ಅದೇ ಅನಿಸ್ತಿರೋದು. ಅಂದರೆ ಯಾಕೆ ಅದು ಕ್ವಶನ್ ಮಾರ್ಕ್ ಇದೆ ನಮ್ಮ ಹತ್ರ. ಅಂದರೆ ಎಲ್ಲೋ ತುಂಬ ಆ್ಯಕ್ಸಸ್ ಇದೆ, ಅಂದರೆ ಜನರಿಗೆ ಎಂಟರ್ಟೈನ್ಮೆಂಟ್ ಸಿಗೋಕ್ಕೆ ಅವ್ರಿಗೆ ಫಿಂಗರ್ ಟಿಪ್ಪಲ್ಲೇ ಸಿಗುತ್ತೆ ಇವಾಗ. ಸೊ ಎಲ್ಲೋ ಸಿನಿಮಾಗಳ ಬಗ್ಗೆ ಆಸಕ್ತಿ ಕಮ್ಮಿ ಆಗ್ತಿದೆಯೇನೋ ಅನ್ನೋವಂಥದ್ದು ಒಂದು. ಇನ್ನೊಂದು, ಜನ ನಂಬ್ತಾ ಇಲ್ಲ ಸರ್. ಅಂದರೆ ನಾವೀಗ ಕುತ್ಕೊಂಡು ಇಲ್ಲಿ ಹೇಳ್ತಾ ಇದ್ರು ಒಳ್ಳೆ ಸಿನಿಮಾ ಅಂತ ನೀವು ಹೇಳಿದ್ರು, ನೀವು ನನ್ನನ್ನು ಮೆಚ್ಚಿಸ್ಕೋಕ್ಕೆ ಹೇಳದೆ ಹೋದ್ರು, ನಿಮ್ಗೆ ಅನಿಸಿ ನೀವು ಹೇಳಿದ್ರು ಜನ ನಂಬಲ್ಲ. ಇವಾಗ ಅಂಥದ್ದೊಂದು ಪರಿಸ್ಥಿತಿ ಬಂದಿದೆ. ಜನಕ್ಕೆ ಬೇಕಾಗಿಲ್ಲ ಅನ್ಸ್ಬಿಟ್ಟಿದೇನೋ ಸಿನಿಮಾ, ಅದು ಅನಿವಾರ್ಯ ಅಲ್ಲ ಅಂತ ಅನ್ಸ್ತಿದೇನೋ ಸಿನಿಮಾ, ಗೊತ್ತಿಲ್ಲ. ಅದೇ ಅಂದರೆ ತುಂಬಾ ವಿಷಯಗಳು ಆ ಥರ ಆಗುತ್ತೆ. ಅಂದರೆ ಈಗ ಒಂದು ಮೊದಲೆಲ್ಲ ಜನ ಓಕೆ, ಯಾವ ಟ್ರೈಲರ್ ಕಟ್ ಬಿಡ್ತಿರ್ಲಿಲ್ಲ ಸಿನಿಮಾಗೆ ಮುಂಚೆ, ಯಾವ ಟೀಸರ್ ಬಿಡ್ತಾ ಇರಲಿಲ್ಲ, ಆದರೂ ಥಿಯೇಟ್ರ್ಗಳು ತುಂಬ್ತಾ ಇತ್ತು, ಜನ ಬರ್ತಾ ಇತ್ತು. ಅದಾದಮೇಲೆ ಜನ ಮತ್ತೆ ಈ ರೇಟಿಂಗ್ಸ್ಗಳು ಅಥವಾ IMDbದು ಅಥವಾ BMSದು ಇದರ ರೇಟಿಂಗ್ಸ್ಗಳನ್ನ ನೋಡಿ ಓಕೆ ಚೆನ್ನಾಗಿದೆ ಸಿನಿಮಾ, ರಿವ್ಯೂಸ್ಗಳನ್ನ ನೋಡಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಇವಾಗ ಅದನ್ನು ನಂಬ್ತಾ ಇಲ್ಲ ಜನ. ಸೆಲೆಬ್ರಿಟಿಗಳು ಬಂದು ಸಿನಿಮಾ ನೋಡಿ, ಇಲ್ಲಪ್ಪ ಈ ಸಿನಿಮಾ ಚೆನ್ನಾಗಿದೆ, ಹೊಸ ತಂಡ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಇವಾಗ ಅವ್ರು ಹೇಳಿದ್ದನ್ನು ನಂಬ್ತಾ ಇಲ್ಲ ಜನ. ಇವಾಗ ಹೆಂಗಾಗಿದೆ ಅಂದರೆ, ಇದು ಜನನೇ ನೋಡಿ ಅವರೇ ರಿವ್ಯೂ ಕೊಟ್ಟು ಕ್ಯಾಮ್ರಾ ಮುಂದೆ, ಇಲ್ಲಪ್ಪ ಈ ಸಿನಿಮಾ ನಾನು ನೋಡಿದೆ ನಿಜವಾಗ್ಲೂ ಚೆನ್ನಾಗಿದೆ ಅಂದ್ರೂ ಈಗ ಜನ ನಂಬ್ತಾ ಇಲ್ಲ. ಸೊ ಅಂಥ ಪರಿಸ್ಥಿತಿಗೆ ಈಗ ನಾವು ಕಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಅಂದರೆ ಇದು ಹೆಂಗಾಯಿತು ಅಂದರೆ, ನಿಮ್ಗೊಂದು ಕತೆ ಗೊತ್ತಿರ್ಬೋದು ಸರ್, ಹುಲಿ ಬಂತು ಹುಲಿ ಅಂತ. ಸೊ ಪ್ರತಿ ಸತಿ ಮಗ ಅಪ್ಪಂಗೆ ಪ್ರ್ಯಾಂಕ್ ಮಾಡೋಕ್ಕೆ ಅವನು ಯಾವಾಗಲೂ ಹೇಳೋದಂತೆ, ಅಪ್ಪ ಹುಲಿ ಬಂತು ಅಂತ. ಅಪ್ಪ ಅಲ್ಲೆಲ್ಲೋ ಕೆಲಸ ಮಾಡ್ತಿರೋನು ಗನ್ ಹಿಡ್ಕೊಂಡು ಓಡ್ ಬರ್ತಿದ್ದ, ಎಲ್ಲಿ ಹುಲಿ ಅಂತ. ಇಲ್ಲಪ್ಪ ಓಡೋಗ್ಬಿಡ್ತು ಅಂತ. 1 ಸತಿ 2 ಸತಿ 3 ಸತಿ 4 ಸತಿ ಇದೇ ಥರ ಆದಾಗ 5ನೇ ಸತಿ ನಿಜವಾಗ್ಲೂ ಹುಲಿ ಬಂತಂತೆ ಇವನ ಮಗನ ಕಚ್ಕೊಂಡು ಹೋಗೋಕ್ಕೆ. ಅವಾಗ ಇವನು ಎಷ್ಟೇ ಬಡ್ಕೊಂಡ್ರೂ ಅಪ್ಪ ಬರಲಿಲ್ಲ. ಯಾಕಂದ್ರೆ ಇವ್ನು ಯಾವಾಗಲೂ ತಮಾಷೆ ಮಾಡ್ತಾನಲ್ಲ, ಅದೇ ತಮಾಷೆ ಅನ್ಕೊಂಬಿಟ್ರು. ಸೊ ಹಂಗಾಗ್ಬಿಟ್ಟಿದೆ ಈಗ ಜನಕ್ಕೆ. ನಾವು ನಿಜವಾಗ್ಲೂ ಇಲ್ಲ ತುಂಬ ಒಳ್ಳೆ ಸಿನಿಮಾ ಬನ್ನಿ ಥಿಯೇಟ್ರಿಗೆ ಅಂದ್ರೆ ನಂಬ್ತಾ ಇಲ್ಲ. ಈ ಸಿನಿಮಾ ಈಗ ಸಿನಿಮಾ ರಿವ್ಯೂ ಮಾಡ್ತಾ ಹೋಗೋಣ. ನನಗನ್ಸಿದ್ದು, ನನಗೆ ಕುತೂಹಲ ಕೇಳಿಸಿದ್ದು, ಮಾರ್ನಮಿ ಅಂತ ಹೇಳಿ, ಅಂದ್ರೆ ನಾವು ಒಂದು ಲೈನಲ್ಲಿ ಈ ಸಿನಿಮಾನ ಬಣ್ಣಿಸ್ಬೇಕು ಅಂದ್ರೆ, ಜೀವನನೇ ಒಂಥರ ಕುಣಿತ ಸರ್. ಅಂದ್ರೆ ಒಬ್ಬ ಕಲಾವಿದ ಜೀವನ, ಒಬ್ಬ ಮನುಷ್ಯ, ಒಬ್ಬ ಕಲಾವಿದ, ಅವನ್ನ ಕುಣಿಸುತ್ತೆ ಪರಿಸ್ಥಿತಿ, ಕುಣ್ಸಂಗ್ ಮಾಡುತ್ತೆ ಪರಿಸ್ಥಿತಿ, ಅನ್ಸತ್ತೆ ನಾವು ಕುಣಿಬೇಕು ಅಂತ ಅನ್ಸತ್ತೆ. ಅದೇ ಮಾರ್ನಮಿ ಅನ್ಸತ್ತೆ. ಅದಕ್ಕೆ ಹೆಸರು ಅಷ್ಟೇ, ಹುಲಿ ಕುಣಿತ ಅಂತ. ನೀವು ಕಂಡಿದ್ದು ಎಲ್ಲಿ ಸರ್ ಸ್ಟೋರಿ? ಇದನ್ನ ನೀವು ಹೆಂಗ್ ಯೋಚನೆ ಮಾಡಿದ್ದು? ಹುಲಿ ಕುಣಿತದ ವಿಚಾರ ಇಟ್ಟುಕೊಂಡು ಒಬ್ಬ ನರ್ತಕ, ಹುಲಿ ಕುಣಿತದ ನರ್ತಕನ ಲೈಫಲ್ಲಿ ಏನೇನು ಇರುತ್ತೆ ಅಂತ ನಾವು ಬಂದ ತಕ್ಷಣ ಒಳ್ಳೆ ಹುಲಿಗಳು ಬಂದಾವೆ, ಒಳ್ಳೆಗಳು. ಈಗ ನಮ್ಮ ಭಾಷೆಲೇ ಇದು ಹೇಳ್ತಾರೆ, ನಿಮ್ಮ ಭಾಷೆಲಿ ಬೇರೆ ಥರನೇ ಹೇಳ್ತಾರೆ. ಆಯ್ತಾ, ಸಖತ ಕುಣಿತ ಗುರು, ಮಂಗಳೂರು ಸ್ಟೈಲ್ ಅಂತ ಗುರು ಸಖತ, ಎಲ್ಲೆಲ್ಲ ಬಂದರು, ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದರು, ಇಷ್ಟೇ ನಾವು ನೋಡೋದು. ಬಟ್ ಅವನಲ್ಲೊಂದು ಕತೆ ಹುಡುಕಿದ್ದು ಹೆಂಗೆ ನೀವು?
ಪ್ರತಿಯೊಬ್ಬರಲ್ಲೂ ಇರುತ್ತೆ ಸರ್. ಅಂದರೆ ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ಅದೇ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತೀವಲ್ಲ, ಎದುರುಗಡೆ ನೋಡೋಂಗಿಲ್ಲ. ಅವ್ರ ಹಿನ್ನೆಲೆ ಆಗಿರ್ಬೋದು, ಅವ್ರ ಲೈಫ್ ಆಗಿರ್ಬೋದು, ಅದರಲ್ಲಿ ಸುಮಾರು ಕಥೆಗಳಿರುತ್ತೆ, ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೊ ನನಗೆ ಈ ಕಥೆ ನಾಯಕ ಚೇತು, ನಾನು ಇವನ್ ಟ್ರೈಲರಲ್ಲೂ ಹೇಳ್ತೀನಿ, ಅಂದರೆ ಕರಾವಳಿ ಭಾಗದ ಚೇತು ಎಂಬ ಯುವಕನ ಕಥೆ ನಾ ಹೇಳ್ತೀನಿ ಅಂತ. ನಾನು ಬೇರೇನೂ ಹೇಳ್ತೀನಿ ಅಂತ ಹೇಳಿಲ್ಲ, ಅದನ್ನು ನಾನು ನೀಟಾಗಿ ಹೇಳಿದ್ದೆ, ಚೇತು ಎಂಬ ಯುವಕನ ಕಥೆನ ಹೇಳ್ತೀನಿ ಅಂತ. ಸೊ ಅವನ ಕಥೆ, ಅವನ ಬಾಲ್ಯದಲ್ಲಿ ಅವನ ತಾಯಿ ಹೇಳಿಕೊಟ್ಟಂಥ ಒಂದು ಆಶಯ. ಸೊ ಅದನ್ನ ಇಟ್ಕೊಂಡು ಅವನು ದೊಡ್ಡವನಾಗಿ ಆ ಆಶಯವನ್ನು ಕಟ್ಕೊಡ್ಲಿಕ್ಕೆ ಏನೆಲ್ಲ ಪ್ರಯತ್ನ ಪಡಬೇಕು, ಆ ಪ್ರಯತ್ನದಲ್ಲಿ ಒಂದಿಷ್ಟು ಜನ ಅವನಿಗೆ ಒಟ್ಟಾಗ್ತಾರೆ. ಆ ಆಶಯವನ್ನು ಅವ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ, ಮುರಿದು ಹೋಗುತ್ತಾ ಅನ್ನೋದೇ ಕಥೆ. ಸೊ ಅದೇ ಅಂದರೆ ಈ ಕಥೆನ ನನಗೆ ಹೇಳಬೇಕಾದ್ರೆ, ನಾನೊಬ್ಬ ಕರಾವಳಿ ಭಾಗದವನಾಗಿ ನಮ್ಮಲ್ಲಿ ಸಾವಿರಾರು ಕಲ್ಚರ್ಗಳು ಇನ್ನೂ ಎಕ್ಸ್ಪ್ಲೋರ್ ಮಾಡುವಂಥದ್ದಿದೆ. ಎಷ್ಟೋ ವಿಷಯಗಳಿದೆ, ಹುಡುಕಿದ್ರೆ ಎಷ್ಟೋ ವಿಷಯಗಳು ಸಿಗುತ್ತೆ, ಎಲ್ಲ ಭಾಗದಲ್ಲೂ ಸಿಗುತ್ತೆ. ಈಗ ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಕೂಡ ಸಿಗುತ್ತೆ. ಸೊ ನಾನೊಬ್ಬ ಕರಾವಳಿ ಭಾಗದವನಾಗಿ ನಾನು ಕಂಡ ಹಾಗೆ ಹುಲಿವೇಷ ಅನ್ನೋದು ಇದೆ. ಅದನ್ನು ಸುಮಾರು ಸಿನಿಮಾಗಳಲ್ಲಿ ಯೂಸ್ ಮಾಡಿದ್ದೀವಿ. ಆದರೂ ಕೂಡ ಹುಲಿವೇಷವನ್ನು ಕುಣಿಯೋದನ್ನು ಯೂಸ್ ಮಾಡಿದ್ದೀವಿ ಬಿಟ್ಟರೆ, ಹುಲಿವೇಷಕ್ಕೆ ಯಾಕೆ ಆದ್ಯತೆ ಇದೆ ಅನ್ನೋದನ್ನು ಎಲ್ಲೂ ಯೂಸ್ ಮಾಡಿ. ಕರೆಕ್ಟ್. ಸೊ ಹುಲಿವೇಷ ಇದ್ದಿದ್ದು ಹರಕೆಯ ರೂಪದಲ್ಲಿ. ಆವಾಗ ಚಿಕ್ಕ ವಯಸ್ಸಲ್ಲಿ ಏನೋ ಮಕ್ಕಳಿಗೆ ಹುಷಾರಿಲ್ಲ, ನಿಮ್ ನೋಡ್ಬಂದು ಅದು ಗೊತ್ತಾಗಿತ್ತು ಸರ್ ನಮ್ಗೆ. ನಮ್ಗೆ ಗೊತ್ತಿರ್ಲಿಲ್ಲ. ಗುರು ಎಲ್ಲರೂ ಈಗ ನಮ್ ಕಡೆ ಡೊಳ್ಳು ಕುಣಿತ ಅಂತ ಮಾಡ್ತಾರೆ. ಈ ನಮ್ ಸೊರಬ ಶಿಕಾರಿಪುರ ಆ ಕಡೆ ಎಲ್ಲ ಡೊಳ್ಳು ಕುಣಿತ ಅಂತ ಬ್ಯಾಚ್ ಇದೆ. ಆ ಬ್ಯಾಚಿಗೆ ಸೇರ್ಕೊಂಡು ನಾನು ಡೊಳ್ಳು ಕುಣಿಬೇಕು. ಅವಾಗ ಆ ಜಾತ್ರೆ ಫಂಕ್ಷನ್ ಹೋಗಿ ಬರ್ಬೇಕು ಅನ್ನೋದು ಲೆಕ್ಕ ಆಯ್ತಾರೆ. ಹುಲಿ ಕುಣಿತನ ಹಂಗೆ ಅನ್ಕೊಂಡಿದ್ದೆ. ಈ ಚಂಡೈವಾದದ್ದು ಒಂದು ಗ್ರೂಪ್ ಇರುತ್ತಲ್ಲ, ಹಂಗೆ ಅದೊಂದು ಗ್ರೂಪ್ ಇರ್ಬೋದು ಅಂತ. ಆದರೆ ಅದ್ರೊಳಗೊಂದು ನಂಬಿಕೆ, ಅದ್ರಲ್ಲೊಂದು ದೈವ, ಅದ್ರಲ್ಲೊಂದು ಭಕ್ತಿ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹೌದಾ ಸರ್, ಹಂಗಿರುತ್ತ ಅಲ್ಲೇ? ಹೌದು. ಅದೇ ನಾವು ಚಿಕ್ಕ ವಯಸ್ಸಲ್ಲಿ ಕೇಳ್ಕೊಂಡು ಬಂದ ಕಥೆಗಳೇ ಹಾಗೆ. ಅಂದ್ರೆ ಒಂದು ಮಗುಗೆ ಕಾಲು ಬರ್ತಾ ಇರಲಿಲ್ಲ, ಚಿಕ್ಕ ಮಗು ನಡೆದಾಡಕ್ ಸಾಧ್ಯತೆ ಇರಲಿಲ್ಲ. ಆ ಸಂದರ್ಭದಲ್ಲಿ ತಾಯಿ ತಗೊಂಡೋಗಿ ಆ ಮಗುವನ್ನ ದೇವಿ ಮುಂದೆ ಇಟ್ಟು ಕೇಳ್ಕೊತಾಳೆ, ನನ್ನ ಮಗು ಎದ್ದು ಓಡಾಡುವ ಹಾಗಾದ್ರೆ ಇವನಿಗೆ ನಾನು ಹುಲಿವೇಷ ಹಾಕಿ ನಲಿಸ್ತೇನೆ ನಿನ್ನ ಮುಂದೆ ಅಂತ. ಸೊ ಅಲ್ಲಿಂದ ಆ ಮಗುವಿಗೆ ಕಾಲು ಬರಕ್ ಸ್ಟಾರ್ಟ್ ಆಗುತ್ತೆ, ಅದು ನಡೆದಾಡಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಒಂದು ನಂಬಿಕೆ ಹಾಗೆ ಬಂದದ್ದು. ಏನೋ ಮಕ್ಕಳಿಗೊಂದು ಚಿಕನ್ ಪಾಕ್ಸ್ ಆಗೋದು ಅಥವಾ ತುಂಬಾ ಹುಷಾರು ತಪ್ಪುವಂಥದ್ದು, ಇಂಥದ್ದೆಲ್ಲ ಇದ್ದಾಗ ಅಮ್ಮ ಬಂದಿದ್ದು ಅಂತ. ಹೌದು, ಅಮ್ಮ ಬಂದಿದ್ದು. ಸೊ ಅಂಥದ್ದೆಲ್ಲ ಇದ್ದಾಗ ಹರಕೆ ಹೊತ್ಕೋತಾ ಇದ್ರು, ಆ ಮಕ್ಕಳನ್ನ ಹುಲಿವೇಷಕ್ಕೆ ಇಳಿಸ್ತಾ ಇದ್ರು. ಸೊ ಇದು ಆ ಟೈಮಿಂದ ಹಾಗೆ ಸ್ಟಾರ್ಟ್ ಆಗಿದ್ದು. ಈಗ ಬರ್ತಾ 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 ಅದೊಂದು ಪ್ರತಿಷ್ಠೆ ಆಯಿತು. ನಾನು ಹುಲಿ ಇಳಿಸ್ತೇನೆ, ಅಂದ್ರೆ ಅದೊಂದು ಪ್ರತಿಷ್ಠೆ. ಅವ್ರಿಗಿಂತ ನನ್ನಲ್ಲಿ ಜಾಸ್ತಿ ಹುಲಿ ಇರಬೇಕು, ಅವ್ರಿಗಿಂತ ನನ್ನಲ್ಲಿ ಒಳ್ಳೆ ಚೆನ್ನಾಗಿ ಕುಣಿಯುವ ಹುಲಿಗಳಿರ್ಬೇಕು, ಅವ್ರಿಗೆ ನಾನು ಯಥೇಚ್ಛವಾಗಿ ಯಾವ ಲೆವೆಲ್ಗೆ ತಲೆ ಕಟ್ಟರೆ ನಿಜವಾದ ಹುಲಿ ಬೇಕು ಕರ್ಕೊಂಡ್ ಬಂದ್ಬಿಡ್ತಾರೆ. ಸೊ ಅದೇ ಅಂದ್ರೆ ಈಗ ಬರ್ತಾ ಬರ್ತಾ ಅದ್ರ ಬೇರೆ ತರನೇ ಆಗಿದೆ, ಪೋಟ್ರೆ ಆಗ್ತಾ ಇದೆ. ಬಟ್ ಅದನ್ನ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ನನಗೆ ತೋರಿಸ್ಬೇಕಾಗಿದ್ದಷ್ಟೇ, ಅಂದ್ರೆ ಆ ಒಂದು 20 ವರ್ಷಗಳ ಹಿಂದೆ ಹೇಗಿತ್ತು, ಹುಲಿಗೆ ಏನು ಆದ್ಯತೆ ಇತ್ತು, ಎಷ್ಟು ಭಕ್ತಿ ಇತ್ತು, ಎಷ್ಟು ಗೌರವ ಇತ್ತು. ಇವಾಗ ಏನಾಗಿದೆ ಅಂದ್ರೆ ಅದು ಎಷ್ಟು ಚೇಂಜಸ್ ಆಗಿದೆ ಅಂತ. ಇದು ತಪ್ಪು ಸರಿ ನಾನು ಯಾವುದಕ್ಕೂ ನಾನು ಹೇಳಕ್ ಹೋಗ್ತಾ ಇಲ್ಲ, ಏನಿದೆ ಅದನ್ನ ಮಾತ್ರ ನಾನು ತೋರಿಸಿದೆ. ಸೊ ಅದನ್ನ ಇಟ್ಕೊಂಡು ಅದ್ರ ಜೊತೆಗೆ ಈ ಕಥೆ, ಈ ಚೇತುವಿನ ಕಥೆ ನಾನು ಹೇಳಬೇಕು ಅಂತ ಅನ್ಕೊಂಡು ಹೇಳಿದೆ. ಸೊ ಇವಾಗ ಸಿನಿಮಾದಲ್ಲಿ ಬಂದಿದೆ, ನೋಡ್ಬೇಕು. ಕೆಲವೊಂದು ಸೀನ್ ನನಗೆ ತುಂಬಾ ಇಷ್ಟ ಆಗಿದೆ. ಏನಪ್ಪ ಅಂದ್ರೆ, ಯಾವುದೋ ಸಂದರ್ಭಕ್ಕೆ ಯಾವುದೋ ರೀತಿಯ ಅಪರಾಧವನ್ನ ಒಬ್ಬ ವ್ಯಕ್ತಿ ಮಾಡಿರ್ತಾನೆ. ಆ ಅಪರಾಧ ಏನಾಯಿತು ಎಂಬುದನ್ನ ಪ್ರತ್ಯಕ್ಷವಾಗಿ ಕಂಡ್ರು, ಪ್ರಮಾಣಿಸಿ ನೋಡಿ ಅಂತ ಹೇಳಿ ಒಂದು ಮಾತಿದೆಯಲ್ಲ, ಅದನ್ನ ಮಾಡಕ್ಕೆ ಹೋಗಲ್ಲ. ಹೌದು, ಹಂಗಂತೆ ಹಂಗಾಗಿ ಹೋದ್ನಂತೆ. ಅವಾಗೇನು ಅಂದ್ಮೇಲೆ ನೀನು ಅನ್ಕೊಂಡಿದ್ದೀನಿ, ನೀನು ಹಂಗ್ ಮಾಡಿ ಬಂದ ನೀನು ಅಂತೇಳಿ 10 ಹೆಸರು ಒಂಥರ ಸರಿಯಾಗಿ ಮಾತಾಡಲ್ಲ, ಏನಾಯ್ತು ಅಂತನೂ ಕೇಳಲ್ಲ. ಆ ಥರದೊಂದು ಸೀನು ಆ ಸಿನಿಮಾದಲ್ಲಿ ಬರೋಕ್ಕೆ ಶುರು ಆಗುತ್ತೆ. ನಿನ್ನ ಫೈಟ್ ಅಂದ್ರೆ ನನಗಿಷ್ಟ, ನಿನ್ನ ಬಿಹೇವಿಯರ್ ನನಗಿಷ್ಟ, ನಿನ್ನ ನ್ಯಾಯ ಹೋರಾಟ ನನಗಿಷ್ಟ, ನೀನು ಹೊಡೆದಾಡೋದನ್ನ ನನಗಿಷ್ಟ, ನೀನು ಇರೋದೇ ನಂಗಿಷ್ಟ, ಅದಕ್ಕಾಗಿ ನಿನ್ನನ್ನು ನಾನು 6 ತಿಂಗಳಲ್ಲಿ ವಾಚ್ ಮಾಡ್ತಾ ಇದ್ದೀನಿ, ನಿನ್ನನ್ನು ನಾನು ಮದುವೆ ಆಗಿ ಬರ್ತೀನಿ ಅನ್ನೋ ಬರೋ ಹೆಣ್ಣು. ಅದೇ ಹೆಣ್ಣು ಮದುವೆ ಆದ ನಂತರ ಇಲ್ಲ ನೀನು ಫೈಟ್ ಗೀಟ್ಗೆಲ್ಲ ಹೋಗ್ಬಾರ್ದು, ನೀನು ಯಾವ್ದು ಗಲಾಟೆ ದೊಂಬಿಗಳನ್ನ ಮಾಡ್ಕೋಬಾರ್ದು, ಎಷ್ಟಾಗತ್ತೋ ಅಷ್ಟು ಹುಷಾರಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದು ಆ ಹೆಣ್ಣಿಗೆ ಬರುವಂಥದ್ದು. ಸೆಕ್ಯೂರ್ ಫ್ಯಾಮಿಲಿ, ಸೆಕ್ಯೂರ್. ಅದಾದ ನಂತರ ಅಂತಷ್ಟೆಲ್ಲ ನಂಬಿಕೆ ಇಟ್ಕೊಂಡವಳು, ಎಲ್ಲಾ ಕಷ್ಟದಲ್ಲೂ, ಇಷ್ಟಕ್ಕಿಂತ ಕಷ್ಟದಲ್ಲೂ ನಾನು ಇರ್ತೀನಿ ಅಂತ ಅಂದವಳು, ಆ ಹೀರೋಗೂ ಮತ್ತು ಆ ಹೀರೋ ಅಂದ್ರೆ ಎಲ್ಲ ಜೈಲಿನ ವನವಾಸವನ್ನ ಅನುಭವಿಸಿ ಬಂದಾದ ನಂತರ ಅನುಭವಿಸೋ ವ್ಯಾತ್ನೆ ಇದೆಯಲ್ಲ, ಏನಾಯ್ತು ಅಂತಾನೆ ಕೇಳಲ್ಲ, ಮಾತು ಕೊಡಲ್ಲ. ಈ ತರದ್ದು ಎಲ್ಲಿ ಬಂದಿದೆ ಸರ್ ತಲೆಗೆ ನಿಮ್ಗೆ? ಅತ್ತೆ ಪಾತ್ರ, ಮಾವನ್ ಪಾತ್ರ ಎಲ್ಲದೂ ಸಖತ್ತಾಗಿದೆ. ಅಂದ್ರೆ ಅದೇ ಸರ್, ಅಂದ್ರೆ ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಿಲ್ಲ ಸರ್. ಪರಿಸ್ಥಿತಿ, ಆ ಪರಿಸ್ಥಿತಿಗೆ ಅವರವರೇ ಸರಿ. ಒಂದು ಪರಿಸ್ಥಿತಿ ಇದೆ, ಆ ಪರಿಸ್ಥಿತಿಗೆ ನನ್ನ ಪ್ರಕಾರ ನಾನು ಸರಿ, ನಿಮ್ಮ ಪ್ರಕಾರ ನೀವು ಸರಿ. ಆದ್ರೆ ಅದೆರಡನ್ನೂ ಹ್ಯಾಂಡಲ್ ಮಾಡಲಿಕ್ಕೆ ಬೇರೆ ಏನೂ ಬೇಕಾಗಿಲ್ಲ. 1 ನಿಮಿಷದ ಕಾಲ ಇಬ್ರು ಕೂತು ಮಾತಾಡಿದ್ರೆ ಸಾಕಾಗುತ್ತೆ.
ಅವರಿಬ್ಬರು ಕೂತು ಮಾತಾಡಿದ್ರೆ ಅದು ಸಾಲ್ವ್ ಆಗುವಂಥ ವಿಷಯ. ಇವತ್ತಿನ ಜನ್ರೇಷನಲ್ಲಿ ಅದಿಲ್ಲ. ಅಂದರೆ ಕೂತು ಬಗೆಹರಿಸ್ಕೊಳ್ಳುವಂಥ ಯಾವುದೇ ಇದಿಲ್ಲ. ನನಗೆ ಹೀಗೆ ಅನಿಸ್ತಿದೆ, ನೀನು ತಪ್ಪು, ನೀನು ಸರಿ ಇಲ್ಲ, ಇದೇ ನಡೀತಾ ಇರೋದು. ಒಂದು ಕೂತು ಇಲ್ಲ ಇದು ತಪ್ಪಾಗಿದೆ, ಇದನ್ನು ನಾವು ಸರಿ ಮಾಡ್ಕೊಳ್ಳೋಣ, ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ, ಇದಿಲ್ಲ. ಸೊ ಇವಾಗ ಅಂದರೆ ಅದೇ ಇವಾಗಿನ ಜನ್ರೇಷನಲ್ಲಿ ಏನು ನಡೀತಾ ಇದೆ ಅಂದರೆ ಈಗ ನಮ್ಮ ಅಜ್ಜಿ ತಾತ, ನಮ್ಮ ಅಪ್ಪ ಅಮ್ಮ ಇವರೆಲ್ಲ ಹೇಗೆ ಜೀವನವನ್ನು ಸಗಿಸ್ಕೊಂಡ್ಬಂದಿದ್ದಾರೆ. ಹಾಗಿದ್ರೆ ಅವರಿಬ್ಬರು ಅಷ್ಟು ಪರ್ಫೆಕ್ಟ್ ಆಗಿದ್ದಾರ? ಯಾರು ಇರೋಕ್ಕೆ ಸಾಧ್ಯನೇ ಇಲ್ವಲ್ಲ. ಇಬ್ಬರ ಮಧ್ಯೆ ಜಗಳಗಳಾಗೇ ಇರುತ್ತೆ, ಇವ್ರಿಗೆ ಬೈದಿರ್ತಾರೆ, ಇವರವ್ರಿಗೆ ಹೊಡೆದಿರ್ತಾರೆ, ಎಲ್ಲವೂ ಹಾಗೇ ಇರುತ್ತೆ. ಆದರೂ ಸಹಬಾಳ್ವೆ ನಡೆಸ್ಕೊಂಡ್ಬಂದಿದ್ದಾರಲ್ಲ, ಏನು ಕಾರಣ? ಯಾಕಂದರೆ ಆ ಅಡ್ಜಸ್ಟ್ಮೆಂಟ್ ಇತ್ತು. ಏನಾದ್ರೂ ಇಲ್ಲ ನಾವು ಸರಿ ಮಾಡ್ಕೋಬೋದು, ಸರಿದೂಗಿಸ್ಕೋಬೋದು ಇದನ್ನು ಅನ್ನುವಂಥ ಒಂದು ಇದಿತ್ತು. ಬಟ್ ಈಗ ಅದಿಲ್ಲ, ಆ ತಾಳ್ಮೆ ಕಳ್ಕೊಂಡ್ಬಿಟ್ಟಿದೆ ಈ ಜನ್ರೇಷನ್. ಸೊ ಇಲ್ಲಿ ನನಗಿದು ಆಗ್ತಾ ಇಲ್ಲ ಅಂದಮೇಲೆ ನಾನು ಯಾಕಿರ್ಬೇಕು ಇಲ್ಲಿ, ನನಗೆ ಇಲ್ಲಿ ಅವಶ್ಯಕತೆ ಇಲ್ಲ ಅನ್ನೋದು ಇಮಿಡಿಯೇಟ್ ಬರುವಂಥದ್ದು. ಸೊ ಅದನ್ನು ನಾನು ಈ ಜನ್ರೇಷನಲ್ಲಿ ನೋಡಿದಾಗ ಅದನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡಿರೋಂಥ ಆ ಕಥೆಯಲ್ಲಿ. ಈಗ ನಾವು ಹೇಳುವ ಕಥೆ ಈಗಿನಗಿಂತ ಒಂದು 20 ವರ್ಷ ಹಿಂದಿನ ಕಥೆ. ಸೊ ಅಲ್ಲಿ ಅದನ್ನು ಹಾಕಿದಾಗ ಈ ಥರದೊಂದು ಕಥೆ ರೂಪುಗೊಳ್ಳುತ್ತೆ. ಸೊ ಅದೇ ಇದು ಮೊದಲಿಂದಾನೂ ಇದೆ ಸರ್. ಅಂದರೆ ಎಲ್ಲವೂ ನಾವೇನು ಅನ್ಕೋತೀವಿ, ಇವಾಗೆಲ್ಲ ಇವರು ಈ ಜನ್ರೇಷನ್ ಅವರು ಹೇಳ್ತಾರೆ ಜೆನ್ಜಿ ಕಿಡ್ಸ್ ಅಂತ ಹೇಳ್ತಾರೆ. ಇವ್ರದ್ದು ಒಂದಿಷ್ಟು ವಿಷಯಗಳು ಲೈಕ್ ಅದೇನೋ ಸಿಚುವೇಶನ್ಶಿಪ್ ಅಂತಾರೆ, ಮತ್ತೆ ಹುಕ್ಅಪ್ ಅಂತಾರೆ, ಮತ್ತೊಂದು ಅಂತಾರೆ. ಇದೆಲ್ಲ ಏನು ಹೊಸದಾಗಿ ಬಂದಿರೋದಲ್ಲ, ಹಿಂದೆ ಇತ್ತು. ಬಟ್ ಅದಕ್ಕೆ ಈ ಥರದ ಹೆಸರುಗಳಿರಲಿಲ್ಲ ಅಷ್ಟೇ. ಇವಾಗ ಹೆಸರುಗಳನ್ನು ಕೊಟ್ಕೊಂಡಿದ್ದಾರೆ, ಅದು ತುಂಬ ಸರ್ವೇ ಸಾಮಾನ್ಯ ಅನ್ನೋ ಥರದಲ್ಲಾಗಿದೆ. ಮೊದಲಾಗಿದ್ರೆ ಅದನ್ನು ಎಲ್ಲೂ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಪಟ್ಕೊಳ್ಳೋರು, ಹೇಳ್ಕೊಳ್ಳೋಕೆ ಭಯ ಪಡೋರು. ಸೊ ಇವಾಗ ಅದು ಸರ್ವೇ ಸಾಮಾನ್ಯ. ಮೊದಲದು ಇತ್ತು, ಬಟ್ ಗೊತ್ತಾಗದಿರೋ ಆಗಿತ್ತು. ಸರ್, ನಿಮ್ಮ ಸೀಮೆಯ ಕೆಲವು ಸಿನಿಮಾ ಮೇಕರ್ಗಳು ಮಾಡಿರೋ ಸಿನಿಮಾಗಳು ಒಳ್ಳೆ ಲಾಭದಾಯಕ. ನಿಮ್ಮೂರಿನಲ್ಲಿ ಇವಾಗ ಹೆಂಗೆ, ಇಲ್ಲ ಗುರು ಸಿನಿಮಾ ಮಾಡಿದ್ರೆ ಚೆನ್ನಾಗತ್ತೆ, ದುಡ್ಡು ಹಾಕ್ತಿದ್ರೆ ಚೆನ್ನಾಗಿರುತ್ತೆ ಅಂತ, ಇಲ್ಲ ಗುರು ಸಿನಿಮಾ ಮಾಡಿದ್ರೆ ಒಳ್ಳೆ ಹೆಸರಾಗತ್ತೆ ಗುರು, ನಾನು ಸಿನಿಮಾ ಮಾಡೋಣ ಅಂತ, ಈ ಥರದ ಎಷ್ಟೋ ಜನಕ್ಕೆ ಕನಸು ಬಂದೇ ಬರುತ್ತೆ. ಒಂದು ಗೆಲುವು ಏನು ಬೇಕಾದ್ರೂ ಮಾಡಿಸುತ್ತೆ. ನೀವು ಸಿನಿಮಾ ನಿರ್ದೇಶಕರಾಗಿದ್ದು ಹೆಂಗೆ ನಿಮ್ಮೇನು ಬ್ಯಾಕ್ಗ್ರೌಂಡು, ಈ ಸಿನಿಮಾ ಪಿಚ್ ಮಾಡಿದ್ದು ಹೆಂಗೆ? ಒಂದು ಹೋರಾಟ ಅಂತೂ ಕಾಣಿಸ್ತಾ ಇದೆ ಸಿನಿಮಾ. ಖಂಡಿತ. ಅಂದರೆ ನಾನು ಇಂಡಸ್ಟ್ರಿಗೆ ಕೆಲಸಗಾರನಾಗಿ ಬಂದು ಒಂದು 10 ವರ್ಷ ಆಯಿತು. ಸೊ 2016 ಆ ಟೈಮಲ್ಲಿ ನಾನು ಇಂಡಸ್ಟ್ರಿಗೆ. ಹೌದಾ ಸರ್? ಎಲ್ಲಿ ಫಸ್ಟ್ ಕೆಲಸ ಮಾಡಿದ್ದು? ನಾನು ಫಸ್ಟ್ ಬಂದಿದ್ದೆ, ನಾನೊಂದು ಶಾರ್ಟ್ ಫಿಲಮ್ ಮಾಡ್ತಾ ಇದ್ದೆ ಊರಲ್ಲಿ. ನನಗೆ ಸಿನಿಮಾ ಮೇಕರ್ ಆಗಬೇಕು ಅನ್ನೋದು ಚಿಕ್ಕ ವಯಸ್ಸಿಂದ ಇರೋದು. ಬಟ್ ಅಲ್ಲಿ ತನಕ ನನಗೊಂದಿಷ್ಟು ಜವಾಬ್ದಾರಿಗಳಿದ್ವು, ನನಗೂ ಒಂದಿಷ್ಟು ಫ್ಯಾಮಿಲಿ ಪ್ರಾಬ್ಲಮ್ಗಳಿದ್ವು. ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಒಂದು ಪಾಯಿಂಟಿಗೆ ನಾನು ಕೆಲಸಕ್ಕೆ ಅಂತ ಬಂದಾಗ ಸಿನಿಮಾಗೆ ಅಂತ ಒಂದು ಶಾರ್ಟ್ ಫಿಲಮ್ ಮಾಡೋಣ ಇವಾಗ ಅಂತ ಊರಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ನನ್ನ ಗೆಳೆಯ ಒಬ್ಬರು ಬೆಂಗಳೂರಿಂದ ಕಾಲ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಅಂದರೆ ಈ ಥರ ನಾನು ಅವ್ರ ಹೆಸರು ತಗೋಬೇಕು ಬೇಡ ಗೊತ್ತಿಲ್ಲ, ಒಬ್ಬ ಸ್ಟಾರ್ ನಟ ಮತ್ತು ನಿರ್ದೇಶಕರಿಗೆ ಒಬ್ಬ ಹೇಳಿ ಸರ್, ತಪ್ಪೇನಿದೆ ಅದ್ರಲ್ಲಿ ಕೆಲಸನೇ ಮಾಡಿ ಅದ್ರಲ್ಲಿ ಏನಿದೆ, ರಿಷಬ್ ಶೆಟ್ರಿಗೆ ಒಬ್ರು ಅಸಿಸ್ಟೆಂಟ್ ಬೇಕು ಅಂತ ನನಗೆ ಕಾಲ್ ಬರುತ್ತೆ. ನಾನು ಖುಷಿ ಆಗುತ್ತೆ, ಓಕೆ ಅಸಿಸ್ಟೆಂಟು ಕೆಲಸ ಅಂತ, ಸಿನಿಮಾ ನೋಡ್ಬೋದಲ್ಲ, ಗೊತ್ತಾಗುತ್ತಲ್ಲ, ನಾನು ಅಂದ್ಕೊಂಡಿರೋದಿದೆ ಅಲ್ವಾ ಅಂತ. ಸೊ ನಾನು ಬರ್ತೀನಿ. ಬಂದಮೇಲೆ ಅವ್ರ ಜೊತೆ ಕಿರಿಕ್ ಪಾರ್ಟಿ ಯಾವಾಗ ಆಗ್ತಾಯಿತ್ತು. ಸೊ ಅವ್ರಿಗೆ ಪರ್ಸ್ನಲ್ ಅಸಿಸ್ಟೆಂಟಾಗಿ ಜಾಯ್ನ್ ಆಗ್ತೀನಿ. ಸೊ ಅವ್ರ ಜೊತೆ ಗೊತ್ತಾಗುತ್ತೆ ಸಿನಿಮಾ ಅಂದರೆ ಏನು, ಹೇಗಾಗುತ್ತೆ ಈ ಜಗತ್ತು ಅನ್ನೋದೆಲ್ಲ ಒಂದಿಷ್ಟು ನೋಡ್ತಾ ಹೋಗ್ತೀನಿ. ಸೊ ಒಂದು ವರ್ಷದ ತನಕ ಅವ್ರ ಜೊತೆ ಕೆಲಸ ಮಾಡ್ತಿರ್ತೀನಿ. ಒಂದು ಮೂಮೆಂಟಲ್ಲಿ ನನಗೆ ಅಂದರೆ ಅವ್ರ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿರೋದಕ್ಕಿಂತ ನಾನು ಡೈರೆಕ್ಷನ್ ಟೀಮಲ್ಲಿ ಏಡಿನೋ ಆಗಿ ಸಿನಿಮಾಗೆ ಸಂಬಂಧಪಟ್ಟ ಕೆಲಸ ಮಾಡ್ಕೊಂಡು ಹೋದರೆ ನನಗೆ ನಾನು ಕಂಡಿರೋ ಕನಸಿಗೆ ತುಂಬ ಬೇಗ ಹತ್ತಿರ ಆಗ್ಬೋದು. ಸೊ ಆ ಟೈಮಲ್ಲಿ ಅವರು ಸರ್ಕಾರಿ ಏನೋ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಅವ್ರದ್ದೊಂದು ಅಂದರೆ ಟೀಮ್ ರೆಡಿಯಾಗಿರುತ್ತೆ. ಸೊ ನಾನೇನು ಮಾಡ್ತೀನಿ, ಹಾಗಾದರೆ ನಾನು ಬೇರೆ ಸಿನಿಮಾಗೆ ಜಾಯ್ನ್ ಆಗ್ತೀನಿ ಅನ್ನೋದಕ್ಕೆ ಅಲ್ಲಿಂದ ಕೆಲಸ ಬಿಟ್ಟು ಹೊರಗಡೆ ಬರ್ತೀನಿ. ಸೊ ಅಲ್ಲಿಂದ ಹೊರಗೆ ಬಂದು ಒಂದಿಷ್ಟು ಕೆಲಸಗಳಿಗಾಗಿ ಹುಡುಕಾಟ ನಡೆಸ್ತಾ ಇರ್ತೀನಿ. ಒಂದಿಷ್ಟು ಹುಡುಕಾಟ ಆದಮೇಲೆ ಹತ್ತತ್ರ ಲಾಕ್ಡೌನ್ಗೆ ಹತ್ತಿರ ಇರಬೇಕಾದ್ರೆ ಒಂದು ಸಿನಿಮಾ ಸಿಗುತ್ತೆ ನನಗೆ, ಕನ್ಯಾ ರಾಶಿ ಹಸ್ತ ನಕ್ಷತ್ರ ಅಂತ ಒಂದು ಸಿನಿಮಾ. ಸೊ ಅಲ್ಲಿ ತನಕ ನಾನು ಈ ಚಿಕ್ಕ ಪುಟ್ಟ ವಿಡಿಯೋಗಳು ಮಾಡೋದು, ರೀಲ್ಸ್ ಅಂದರೆ ಟಿಕ್ಟಾಕಲ್ಲಿ, ರೀಲ್ಸಲ್ಲಿ ಅಥವಾ ಯೂಟ್ಯೂಬ್ ಕಂಟೆಂಟ್ಗಳು ನಾನೇ ಬರೆದು ನಾನೇ ಮಾಡಿಕೊಂಡು ನಾನೇ ಆ್ಯಕ್ಟ್ ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದೆ. ಸೊ ಅದನ್ನೆಲ್ಲ ನೋಡಿ ನನ್ನ ಫ್ರೆಂಡ್ಸ್ ಒಂದಿಷ್ಟು ಜನ ಯಾವಾಗಲೂ ಅದನ್ನೆಲ್ಲ ಶೇರ್ ಮಾಡೋರು, ಬೆಂಡ್ ತಟ್ಟೋರು, ಇಲ್ಲ ಗುರು ನೀನು ಚೆನ್ನಾಗಿ ಮಾಡ್ತಿದ್ಯಾ, ಆಗ್ತಾ ಇದೆ, ಆಗುತ್ತೆ ನೋಡು ಅಂತ. ಸೊ ಅದೊಂದಿಷ್ಟು ಚೆನ್ನಾಗಿ ವೈರಲ್ ಆಗ್ತಿತ್ತು, ರೀಲ್ಸ್ಗಳು ಊರಲ್ಲೆಲ್ಲ ನೋಡ್ತಾ ಇದ್ರು, ಗುರ್ತಿಡಿತಾ ಇದ್ರು, ಎಲ್ಲ ಆಗ್ತಿತ್ತು. ಸೊ ಆವಾಗ ಅವ್ರಿಗೆ ಯಾರಿಗೋ ಒಬ್ರಿಗೆ ಇಲ್ಲ ಈ ಥರದೊಂದು ಸಿನಿಮಾ ಆಗ್ತಾ ಇದೆ, ಸೊ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕು ಅಂತ ಗೊತ್ತಾಗಿ ಅವರು ನನ್ನನ್ನು ರೆಫರ್ ಮಾಡಿ ನನಗೆ ಆ ಕೆಲಸ ಸಿಗುತ್ತೆ. ಅಲ್ಲಿ ಹೋಗಿ ಆ ಟೀಮ್ನ ಭೇಟಿ ಆದಾಗ ಅವ್ರು ಹೇಳ್ತಾರೆ, ನಾವು ಮಾಡ್ತಿರೋ ತುಂಬ ಲೋ ಬಜೆಟು, ಸಂಬಳ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಬಟ್ ಕೆಲಸ ಕಲಿಬೋದು ಇಲ್ಲಿ ಅಂತ. ಸರಿ, ನಮಗೆ ಬೇಕಾಗಿದ್ದು ಅದೇ, ನಮಗೆ ಈಗ ಹೊಸದಾಗಿ ಬರೋರಿಗೆ ದುಡ್ಡಿನ ಅವಶ್ಯಕತೆ ಏನು ಹಸಿವಿರುತ್ತೆ ಅಷ್ಟೇ. ಸೊ ಅವ್ರ ಜೊತೆ ಜಾಯ್ನ್ ಆಗ್ತೀನಿ, ಆ ಟೀಮ್ನ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಅವ್ರುಗಳಿಗೆ ನನ್ನ ಕೆಲಸ ಇಷ್ಟ ಆಗುತ್ತೆ. ಅದರಲ್ಲಿ ಒಂದು ಚಿಕ್ಕ ಪಾತ್ರನೂ ಮಾಡ್ತೀನಿ ಆ ಸಿನಿಮಾದಲ್ಲಿ. ಬಟ್ ಆ ಸಿನಿಮಾ ಕಾರಣಾಂತರಗಳಿಂದ ರಿಲೀಸ್ ಆಗಲ್ಲ. ಬಟ್ ಅಲ್ಲಿಯ ಕೆಲಸ ಮಾಡಿದ ಕ್ಯಾಮ್ರಾಮನ್ ಯಾರಿದ್ದಾರೆ ಅವರು ಒಂದು ಸೀರಿಯಲ್ಗೆ ಕ್ಯಾಮ್ರಾಮನ್ ಆಗಿರ್ತಾರೆ. ಆ ಸೀರಿಯಲ್ ಬಂದು ಗಿಣಿರಾಮ.
ಏನು ರಿತ್ವಿಕ್ ಅವರು ಇವಾಗ ನಮ್ಮ ಹೀರೋ ಮಾಡ್ತಿದ್ರಲ್ಲ ಆ ಸೀರಿಯಲ್ಗೆ ಅವ್ರು ಕ್ಯಾಮ್ರಾಮನ್ ಆಗಿರ್ತಾರೆ. ಅವರು ನನ್ನ ಕೆಲಸ ಇಷ್ಟ ಆಗುತ್ತೆ, ಅವರು ಅಲ್ಲಿಂದ ನನ್ನ ಕರ್ಕೊಂಡ್ಬಂದು ಇಲ್ಲಿ ಗಿಣಿರಾಮದ ಡೈರೆಕ್ಟರ್ ಪರಿಚಯ ಮಾಡಿಸ್ಕೊಡ್ತಾರೆ. ನೋಡಿ ಈ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ, ಇವನ್ನ ನೀವು ಏಡಿಯಾಗಿ ಹಾಕ್ಕೊಳ್ಳಿ ಅಂತ. ಅವ್ರಿಗೂ ಖುಷಿ ಆಗುತ್ತೆ, ಅವ್ರು ನನ್ನ ಏಡಿಯಾಗಿ ಸೇರಿಸ್ಕೊತಾರೆ. ಅಲ್ಲಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ರಿತ್ವಿಕ್ ಅವ್ರಿಗೂ ನನಗೂ ಪರಿಚಯ ಆಗೋದೆ ಅಲ್ಲಿಂದ. ಸೊ ಅವರು ನಂದು 10-15 ದಿವಸ ಅಷ್ಟೇ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆವಾಗಲೇ ಹೇಳಿಬಿಟ್ರು, ಅಂದರೆ ಇಲ್ಲ ಒಳ್ಳೆ ಡೈರೆಕ್ಟರ್ ಆಗ್ತೀರಾ ನೀವು ಪಕ್ಕ, ಅದಿದೆ ನನಗೆ ಅಂತ ಅವತ್ತೇ ಹೇಳಿದರು. ಸೊ ಅದಾದಮೇಲೆ ನಮ್ಮ ಒಂದು ಬಾಂಡಿಂಗ್ ಚೆನ್ನಾಗಿ ನಡೀತಾ ಇರುತ್ತೆ. ಪ್ಲಸ್ ಈ ಡೈರೆಕ್ಟ್ರಿಗೆ ನನ್ನ ಕೆಲಸ ಇಷ್ಟ ಆಗುತ್ತಾ, ಅವ್ರು ಮಾಡೋ ಎಲ್ಲ ಪ್ರಾಜೆಕ್ಟಲ್ಲೂ ನಾನೇ ಏಡಿ ಆಗಿರ್ತೀನಿ. ಅವರೊಂದಿಷ್ಟು ಆರ್ಟ್ ಸಿನಿಮಾಗಳನ್ನ ಮಾಡ್ತಾರೆ, ಒಂದಿಷ್ಟು ವೆಬ್ ಸೀರೀಸ್ ಮಾಡ್ತಾರೆ, ಅದರಲ್ಲೆಲ್ಲ ನಾನು AD ಅಸೋಸಿಯೇಟ್ ಆಗಿ ಪ್ರಮೋಷನ್ ಸಿಗುತ್ತೆ. ಸೊ ಹಂಗೆ ನಡೀತಾನೆ ಇರುತ್ತೆ. ನಡಿಬೇಕಾದ್ರೆ ಒಂದು ಟೈಮಲ್ಲಿ ಗಿಣಿರಾಮ ಸೀರಿಯಲ್ ಮುಗಿಯುತ್ತೆ. ಸೀರಿಯಲ್ ಮುಗ್ದಾದ್ಮೇಲೂ ಕೂಡ ಅವ್ರ ಜೊತೆ ಡೈರೆಕ್ಟರ್ ಜೊತೆ ನನ್ನ ಕೆಲಸ ಕ್ಯಾರಿ ಆಗ್ತಾ ಇರುತ್ತೆ. ಅದಾಗ್ತಾ ಇರಬೇಕಾದ್ರೆ ರಿತ್ವಿಕ್ ಅವರು ಒಂದು ಗ್ಯಾಪ್ ತಗೋತಾರೆ. ಇಲ್ಲ ನಾನು ಸೀರಿಯಲ್ಗಿಂತ ಸಿನಿಮಾ ಮಾಡಬೇಕು ಅನ್ನೋ ಥರದಲ್ಲಿ ಗ್ಯಾಪ್ ತೊಗೊಂಡು ಸೀರಿಯಲ್ ಯಾವುದೂ ಒಪ್ಕೋತಾ ಇರಲ್ಲ. ಆ ಸಮಯದಲ್ಲಿ ನಾನೊಂದಿಷ್ಟು ಬೇರೆ ಕಡೆ ಚಿತ್ರಗಳಿಗೆಲ್ಲ ಓಡಾಡ್ತಾ ಇರ್ತೀನಿ. ಮಂಗಳೂರಿಗೆ ಹೋಗಿರ್ತೀನಿ ಒಂದು ಸಿನಿಮಾಗೆ ಬರೆಯೋಕ್ಕೆ. ಅಲ್ಲಿ ನನಗೊಬ್ಬ ಸ್ನೇಹಿತ ಸಿಗ್ತಾನೆ ಕೋ ರೈಟರ್ ಆಗಿ, ಸುದಿ ಆರ್ಯನ್ ಅಂತ. ಸೊ ಅವನು ಹೀಗೆ ನನ್ನ ಮಾತಾಡ್ತಾ ನನಗಿರೋ ಪ್ಯಾಷನ್ ನೋಡಿ ಅವನು, ಈ ಮಗ ನನ್ನ ಹತ್ರ ಒಂದು ಕತೆ ಇದೆ, ಈ ಕಥೆನ ಸಿನಿಮಾ ಮಾಡ್ಬೋದು ನೋಡು ಅಂತ. ಆವಾಗ ಬಂದಿದ್ದೆ ಮಾರ್ನಮಿಯ ಹುಲಿ ವೇಷ ಮತ್ತು ಈ ಕಥೆ. ಸೊ ಈ ಹುಲಿ ವೇಷದ ಕತೆಗೆ ತಗೊಂಬಂದು ನಾನು ಇಲ್ಲಿ ಇವ್ರಿಗೆ ರಿತ್ವಿಕ್ ಅವ್ರಿಗೆ ಹೇಳ್ತೀನಿ, ಈ ಥರದ್ದು ಒಂದು ಕಥೆ ಇದೆ. ನನಗೀಗ ಹೊಸಬನಾಗಿ ಇಂಡಸ್ಟ್ರಿಯಲ್ಲಿ ಮತ್ತೆ ಯಾರು ಪರಿಚಯ ಇಲ್ಲ, ಇರೋದು ರಿತ್ವಿಕ್ ಅವರು ಆ್ಯಕ್ಟರ್ ಆಗಿ. ನನಗೆ ಅವರೇ ಸ್ಟಾರ್ ಅವಾಗ. ಸೊ ನಾನು ಅವ್ರ ಹತ್ರ ಬಂದು ನನಗೇನಾದ್ರು ಸಿಕ್ತಾರೆ ನಾನು ಇಮಿಡಿಯೇಟ್ ಆಕ್ಸೆಸ್ ಇರೋದೇ ನಂಗೆ ಅವ್ರ ಹತ್ರ. ಸೊ ಇಮಿಡಿಯೇಟ್ ನಾನು ಬಂದು ಅವ್ರ ಹತ್ರನೇ ಹೇಳ್ತೀನಿ, ಸರ್ ಈ ಥರ ಒಂದು ಕತೆ ಇದೆ ಮಾಡೋಣ ಅಂತ. ಅವ್ರು ಚೆನ್ನಾಗಿದೆ, ಬಟ್ ಇನ್ನೂ ಒಂಚೂರು ಏನೋ ಬೇಕು ಅನ್ನಿಸ್ತಿದೆ, ಸಿನಿಮಾ ಆಗಬೇಕು ಅನ್ನೋದಾದರೆ ಇನ್ನೂ ಒಂದಿಷ್ಟು ವಿಷಯಗಳು ಆ್ಯಡ್ ಆಗಬೇಕು ಅನ್ಸುತ್ತೆ, ನೋಡಿ ಇನ್ನೊಂದು ಸತಿ ಕೂತ್ಕೊಂಡು ಏನಾದರೂ ರೀರೈಟ್ ಮಾಡ್ಬೋದಾ ನೋಡಿ ಅಂತ. ಆವಾಗ ಮತ್ತೆ ಒಂದು 6 ತಿಂಗಳು ಟೈಮ್ ತೊಗೋತೀನಿ. ಆವಾಗ ಈಗ ಏನು ಈ ಸಂಸಾರದಲ್ಲಿ ಆಗೋ ವಿಷಯ ಎಲ್ಲ ಬರುತ್ತಲ್ಲ, ಇದನ್ನೆಲ್ಲ ಆ ಕಥೆಗೆ ಅಡ್ಯಾಪ್ಟ್ ಮಾಡಿ. ಸೊ ಆವಾಗ ಒಂದು ನೀಟ್ ಸ್ಟ್ರಕ್ಚರ್ ರೆಡಿ ಆಗುತ್ತೆ. ಮತ್ತೆ ಹೋಗಿ ಅವ್ರಿಗೆ ಪಿಚ್ ಮಾಡ್ತೀನಿ, ಅವ್ರಿಗೆ ಇಷ್ಟ ಆಗುತ್ತೆ ಸಿನಿಮಾ, ಇಲ್ಲ ಶೆಟ್ರ ಇದನ್ನು ಮಾಡೋಣ ಅಂತ. ಸೊ ಅಲ್ಲಿಂದ ಮತ್ತೆ ಹುಡುಕಾಟ ಸ್ಟಾರ್ಟು, ಪ್ರೊಡ್ಯೂಸರು ಅದು ಇದು 1 ವರ್ಷ 1.5 ವರ್ಷ ತೊಗೊಂಡು ಅದನ್ನು ತೊಗೊಂಡು ನಿಶಾಂತ್ ಅವ್ರು ಪ್ರೊಡ್ಯೂಸರ್ ಸಿಗ್ತಾರೆ. ಪ್ರೊಡ್ಯೂಸರ್ಗೆ ಕಥೆ ಇಷ್ಟ ಆಗುತ್ತೆ. ಆಮೇಲೆ ನನ್ನ ಕೆಲಸ ಏನು ಅಂತ ಅವ್ರು ಅಬ್ವಿಯಸ್ಲಿ ನೋಡಲೇಬೇಕಾಗಿರುತ್ತೆ, ಫಸ್ಟ್ ಟೈಮರ್ ಆಗಿರೋದ್ರಿಂದ. ಸೊ ಏನಾದರೂ ಚಿಕ್ಕದಾಗ ಶೂಟ್ ಮಾಡ್ಕೊಂಬನ್ನಿ, ಅದಕ್ಕೆ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಫಸ್ಟ್ ನಾವು ಒಂದು ಟೀಸರ್ ಶೂಟ್ ಮಾಡ್ಕೊಂಬರ್ತೀವಿ, ಟೈಟಲ್ ಟೀಸರ್ ಅಂತ. ಆ ಟೈಟಲ್ ಟೀಸರ್ ಇವಾಗ ಟೈಟಲ್ ಟೀಸರ್ ಅಂತ ಬಂದಿದೆಯಲ್ಲ, ಅದನ್ನು ಶೂಟ್ ಮಾಡ್ಕೊಂಡು ಅದನ್ನು ನೋಡಿ ಅವ್ರಿಗೆ ತುಂಬ ಇಂಪ್ರೆಸ್ ಆಗಿ, ಇಲ್ಲ ಇಮಿಡಿಯೇಟ್ ಸಿನಿಮಾ ಸ್ಟಾರ್ಟ್ ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಸ್ಟಾರ್ಟ್ ಆಗುತ್ತೆ. ಈ ಕೆಲವೊಂದೆಲ್ಲ ನಾವು ಕೇಳಿದ್ದು ನೋಡಿದ್ದು ಇದೇ ತರ ವಿಚಾರಗಳು. ಮನೆಯ ಮುಂದೆ ಯಾವುದೋ ಗೊತ್ತಿಲ್ಲದ ಒಂದು ಶ್ವಾನ ಬಂದು ಕೂಗಿದ್ರೆ ಅದು ಅಭಿಷೇಕನ, ಅಥವಾ ನಮ್ಮನೆಯಲ್ಲಿ ಸಾಕಿರೋ ನಾಯಿಗೆ ಕೆಟ್ಟದಾಗ ಕೂಗಿದ್ರೆ ಅದು ಅಭಿಷೇಕನ ಅಂತ. ಹೌದು. ನೀವು ಇದನ್ನ ಕಂಡಿದ್ದಲ್ಲಿ, ನೀವು ನಿಮ್ಮ ಅದನ್ನೆಲ್ಲ ನೋಡಿದ್ರೆ ಅನುಭವ ಆಗಿದೆಯಾ? ಖಂಡಿತ ಆಗಿದೆ. ಅಂದರೆ ಈಗ ಏನಂತೀವಿ, ಮನೆಗೆ ಎಲ್ಲಾದರೂ ಹೋಗ್ಬೇಕಾದ್ರೆ ಬೆಕ್ಕಡ್ಡ ಹೋಯ್ತು ಅಂದ ತಕ್ಷಣ ಅಪಶಕನ ಅಂತಾರೆ, ಅಥವಾ ನಾಯಿ ಗೋಳಾಡೋದು ಅಂತೀವಿ ನಾವು. ನಾರ್ಮಲ್ ಆಗಿ ಬಹು ಅಂತ ಕೂಗಿದ್ರೆ ಯಾರು ಮಾಡಲ್ಲ, ಬಟ್ ಗೋಳಾಡೋಕೆ ಸ್ಟಾರ್ಟ್ ಮಾಡಿ ಅದ್ರ ರೀಸನ್ ಬೇರೆನೇ ಇದೆ. ಅದಕ್ಕೆ ಸೈಂಟಿಫಿಕ್ಲಿ ಬೇರೆ ರೀಸನ್ಸ್ ಇರುತ್ತೆ. ಬಟ್ ನಮ್ಮವ್ರು ಹೇಗೆ ತಗೊಂಡಿದ್ರೆ, ಇಲ್ಲ ಅದೇನೋ ಅಪಶಕನ ಏನೋ ನಡೆಯುತ್ತೆ ಅಂತ ಕೂಗ್ತಾ ಇದೆ ಅನ್ನೋ ಥರದಲ್ಲೇ ಇರುತ್ತೆ. ಸೊ ಇದನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರುವಂಥದ್ದು. ಸೊ ಅದೆಲ್ಲೋ ಇಲ್ಲಿ ನಮಗೆ ಈ ಕಥೆಯಲ್ಲಿ ಇವನಿಗೆ, ಯಾರಿಗೆ ಪರ್ಸ್ನಲಿ ಚೇತುಗೆ, ಅದು ಪ್ರತಿ ಸತಿ ವಾರ್ನ್ ಮಾಡ್ತಾ ಇರುತ್ತೆ, ನೋಡಪ್ಪ ಏನೋ ಸಮಸ್ಯೆ ಇದೆ ನಿಮಗೆ, ಸ್ವಲ್ಪ ಹುಷಾರಾಗು ಅಂತ ವಾರ್ನ್ ಮಾಡೋಕ್ಕೆ ಒಂದು ಮೆಟಾಫರಿಕಲಿ ಅದನ್ನು ನಾಯಿಯನ್ನು ಇಲ್ಲಿ ಯೂಸ್ ಮಾಡ್ತೀನಿ. ಈಗ ಚೇತು ಪಾತ್ರಧಾರಿ ನಮ್ಮ ಸರ್, ನಿಮ್ಮ ಹೀರೋ ಗಿಣಿರಾಮ ಹೀರೋ ಆಗಿರ್ಬೋದು, ಅವ್ರು ಹೊರತುಪಡಿಸಿ ಇಲ್ಲ ರೀ ನೀವು ಮಾಡ್ರಿ, ನಾನು ನಿಮ್ಮ ಜೊತೆಗಿದ್ದೀನಿ, ಮಾಡ್ರಿ, ನೀವು ಯೋಚನೆ ಮಾಡ್ರಿ ಅಂತ ಬೆಂತಟ್ಟಿದ್ದು ಯಾರು ಸರ್ ಆ ಟೈಮಲ್ಲಿ? ತುಂಬ ಜನ ಇದ್ದಾರೆ ಸರ್. ಅಂದರೆ ತುಂಬ ಜನ ನೆನಪಿಸ್ಕೋಬೇಕು ನಾನು. ಒಂದು ನಮ್ಮ ಡೈರೆಕ್ಟ್ರು ಪ್ರೀತಮ್ ಸರ್ ಇದ್ದಾರಲ್ಲ, ಗಿಣಿರಾಮದ ಡೈರೆಕ್ಟ್ರು. ನಾನು ಯಾವತ್ತೂ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತಿದ್ದೆ ಸರ್. ಸೀರಿಯಲ್ ಮಾಡಬೇಕಾದ್ರೇ ಇಂಡಸ್ಟ್ರಿ ಬಿಟ್ಟು ಹೋಗೋ ಹಂತದಲ್ಲಿದ್ದೆ. ಆಗ್ತಾ ಇರಲಿಲ್ಲ. 8,000 ರೂಪಾಯಿ ಸಂಬಳ ಸಿಗ್ತಾ ಇತ್ತು ನನಗೆ. ಬರೀ ರೂಮ್ ರೆಂಟ್ಗೇನೆ ಹೋಗ್ಬಿಡೋದು 8,000 ರೂಪಾಯಿ. ಅಯ್ಯೋ, ಏನು ಮಾಡೋದು? ಶೂಟಿಂಗ್ ಆದ್ರೆ ಮಾತ್ರ ಊಟ ತಿಂಡಿ. ಸೊ ಸೀರಿಯಲ್ ಅಂದರೆ ನಿಮಗೆ ಇಡೀ ತಿಂಗಳು ಶೂಟಿಂಗು ಇರಲ್ಲ. ತಿಂಗಳಲ್ಲಿ 15 ದಿವಸ ಹೆಚ್ಚಂದ್ರೆ ಇರೋದು. ಅದು ಒಂದು ಸ್ಟ್ರೆಚಲ್ಲಿ 1ನೇ ತಾರೀಕು ಸ್ಟಾರ್ಟ್ ಆಗಿ 15ನೇ ತಾರೀಕು ಮುರಿಯಲ್ಲ. 1ರಿಂದ 30 ಒಳಗಡೆ ಒಂದು 15 ದಿವಸ ಇರುತ್ತೆ. ನಮ್ಗೆ ಬೇರೆ ಕೆಲಸನೂ ಒಪ್ಕೊಳ್ಳೋಕ್ಕಾಗಲ್ಲ. ಈ ಥರದೊಂದು ಇದಿರುತ್ತೆ. ಆ 8,000 ರೂಪಾಯಲ್ಲಿ ನಾವು ನಮ್ಮ ಜೀವನ ನಡೆಯೋದು ತುಂಬ ಕಷ್ಟ ಇರುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾನು ಹೋಗಿ ಹೇಳ್ತೀನಿ ಅವ್ರ ಹತ್ರ, ನಂಗೆ ತುಂಬ ಕಷ್ಟ ಆಗ್ತಿದೆ, ಆಗಲ್ಲ, ಬಿಟ್ಬಿಡ್ತೀನಿ, ನಾನು ಬೇರೆ ಏನಾದರೂ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತ. ಆವಾಗ ಅವರು, ಇಲ್ಲವಾ ನನ್ನ ಜೊತೆ ಬಾ, ಇವತ್ತು ನಾನು ಡ್ರಾಪ್ ಮಾಡ್ತೀನಿ ಮನೆಗೆ ಅಂತ. ಏರ್ಪೋರ್ಟ್ ರೋಡಲ್ಲಿ ಶೂಟ್ ಆಗ್ತಾ ಇರುತ್ತೆ. ಅಲ್ಲಿಂದ ನನ್ನ ಕಾರಲ್ಲಿ ಕರ್ಕೊಂಡ್ಬರ್ತಾರೆ. ಕಾರಲ್ಲಿ ಕರ್ಕೊಂಡ್ಬರ್ತಾ ಒಂದು ಕೇಳ್ತಾರೆ, ಅಂದರೆ ನೀನು ಹೇಳು, ಒಂದು ವಾರಕ್ಕೆ ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವಾಗ? ಸರ್ ಆಗ್ತಾ ಇದೆ ಒಂದು 3ರಿಂದ 4 ಸಿನಿಮಾ. ಹಾಗಾದರೆ ತಿಂಗಳಿಗೊಂದು ಮಿನಿಮಮ್ ಒಂದು 12ರಿಂದ 15 ಸಿನಿಮಾ ಆಗುತ್ತೆ. ಹೌದು ಸರ್. ವರ್ಷಕ್ಕೆ ಎಷ್ಟಾಯಿತು? ಇಲ್ಲ ಸರ್, ಒಂದು 100-150 ಸಿನಿಮಾ ಆಯಿತು. 150 ಸಿನಿಮಾಗೆ ಇಬ್ಬಿಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ಕೊಂಡ್ರು ಇವತ್ತು 300 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ. ಇಂಡಸ್ಟ್ರಿಯಲ್ ಡೈರೆಕ್ಟರ್ ಎಷ್ಟು ಜನ ಇದ್ದಾರೆ ಸರ್? ಒಂದಿಷ್ಟು ಜನ. ಹೊಸಬ್ರು ಎಷ್ಟು ಜನ ಬರ್ತಾ ಇದ್ದಾರೆ?
ಯಾರು ಬರ್ತಾ ಇಲ್ಲ. ಯಾಕಂದ್ರೆ ಇದೆ ರೀಸನ್. ಏನೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಹುಮ್ಮಸ್ನಲ್ಲಿ ಬರ್ತೀರಾ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸೇರ್ಕೋತೀರಾ, ಅಸೋಸಿಯೇಟ್ ಆಗೋಕೆ ಮುಂಚೆನೇ ಕೆಲವ್ರಿಗೆ ಹೋಗ್ಬಿಡ್ತೀರಾ. ಅಂದರೆ ಎಲ್ಲೋ ಫ್ಯಾಮಿಲಿ ಪ್ರಾಬ್ಲಮ್, ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೋಗ್ಬಿಡ್ತೀರಾ. ಅಸೋಸಿಯೇಟ್ ಆಗ್ತೀರಾ, ಅಸೋಸಿಯೇಟ್ ಆಗಿ ಡೈರೆಕ್ಟರ್ ಆಗುವ ಇನ್ನೇನು ಹತ್ತಿರದಲ್ಲಿ ಇರಬೇಕಂದ್ರೆ ಮತ್ತೆ ಪುನಃ ಇದೇ ಥರ ಸಮಸ್ಯೆಗಳು ಬರುತ್ತೆ, ಮತ್ತೆ ಹೊರಟೋಗ್ಬಿಡ್ತಾರೆ, ಡೈರೆಕ್ಟರ್ ಆಗಲ್ಲ. ಸೊ ಒಂದು ಸ್ವಲ್ಪ ಒದ್ದಾಡಿ ಆಗಲಿ, ಕಷ್ಟ ಆಗುತ್ತೆ, ಅರ್ಥ ಆಗುತ್ತೆ, ಒದ್ದಾಡಿ ಆಗುತ್ತೆ ಏನು ಅಂತ ಅವತ್ತು ಅವ್ರು ಹೇಳಿದ್ದು ರೀಸನ್ ನಾನು ಇಲ್ಲಿ ಕೂತಿದ್ದೀನಿ ಇವತ್ತು ಅನ್ನೋದು. ಸೊ ಹೀಗೆ ನನ್ನ ಫ್ರೆಂಡ್ ಒಬ್ಬ ಅಕ್ಷಯ್ ಅಂತ ಇದ್ದಾನೆ. ಅವನು ಹೇಗೆ ಅಂದರೆ ಇದೇ ಕಿರಿಕ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಆ ಟೈಮಿಂದ ನನಗೆ ಪರಿಚಯ. ಅವನಿಗೆ ಏನಂದ್ರೆ ನಾ ಆ್ಯಕ್ಟರ್ ಆಗಬೇಕು ಅಂತ ಅವನಿಗೆ ಆಸೆ. ಅವನಿಗೆ ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅನ್ನೋ ಒಂದು ವಿಷಯ. ಸೊ ಅವನು ಅಷ್ಟು ಇವ್ರು ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂದರೆ ನಾನು ಇವ್ರ ಜೊತೆ ಹೋದರೆ ಆಗುತ್ತೆ ಅನ್ನೋ ಥರದಲ್ಲಿ ಅವನದೊಂದು ಥಾಟ್. ಸೊ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್. ಅದಾದಮೇಲೆ ನಾನು ಯಾವ ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀನಿ, ಏನು ಮಾಡಿದ್ದೀನಿ, ಅಲ್ಲೆಲ್ಲ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೆ, ನೀನು ಬಾ ನನ್ನ ಜೊತೆ ಅನ್ನೋ ಥರದಲ್ಲೇ ಮಾಡ್ಕೋತಾ ಇದ್ವಿ. ಅದೆಲ್ಲ ಆಗಿ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಇನ್ನೇನು ಒಂದು ವರ್ಷ, 1.5 ವರ್ಷದ ಹಿಂದೆ ನಾವೇನು ಸ್ಟಾರ್ಟ್ ಮಾಡಿದ್ವಲ್ಲ, ಪ್ರೊಡ್ಯೂಸರ್ ಪಿಚ್ಚು ಆಗ್ತಾಯಿತ್ತು, ಅದೇ ಆಗ್ತಿತ್ತು. ಪ್ಲಸ್ ನಂಗೆ ಬೇರೆ ಕೆಲಸಗಳು, ಅಂದರೆ ಸಿನಿಮಾದಲ್ಲಿ ಕೆಲಸಗಳು ತೊಡಸ್ಕೊತಾ ಇರಲಿಲ್ಲ, ಇದರ ರೈಟಿಂಗ್ಗೆ ಇದರದ್ದೇ ಕೆಲಸಗಳಿಗೆ ತೊಡಸ್ಕೊತಾ ಇದ್ದಾಗ ಅವನು ಹೊಟ್ಟೆಪಾಡಿಗೆ ಏನಾದರೂ ಮಾಡಬೇಕಲ್ಲ, ನಾವು ಬೇರೆ ಆಪ್ಷನ್ ಇರಲಿಲ್ಲ ನಮಗೆ. ಸೊ ಅವನು ಎಲ್ಲಿಂದನೋ ಒಂದಿಷ್ಟು ಸಾಲ ಮಾಡಿ ತೊಗೊಂಡ್ಬಂದು ಒಂದು ಬೇಕ್ರಿ ಹಾಕ್ಕೊಂಡು, ಬನ್ನಿ ನಾವು ಈ ಬೇಕ್ರಿಲಿ ಕೆಲಸ ಮಾಡ್ಕೊಂಡು ಇದನ್ನು ಮಾಡ್ಕೊಳ್ಳೋಣ ಪ್ಯಾರಲಲ್ಲಿ. ಎಲ್ಲಿ ಸರ್ ಅದು? ನಾಗರಭಾವಿ ಸರ್ಕಲಲ್ಲಿ ಬೇಕ್ರಿ ಮಾಡಿದ್ವಿ ಸರ್. ಹೌದಾ? ಓ ಸೂಪರ್. ಸೊ ಬೇಕ್ರಿ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಬೇಕ್ರಿಯಲ್ಲಿ ಟೀ ಮಾಡಿಕೊಂಡು ಇದು ಮಾಡಿಕೊಂಡೆ ಅಲ್ಲೇ ಬರ್ಕೊಂಡು ಈ ಥರದ್ದೆಲ್ಲ ಮಾಡ್ತಾ ಇದ್ವಿ ಸಿನಿಮಾನ. ಸೊ ಮಾರ್ನಿಂಗ್ ಬೇಕರಿ ಅಂಡ್ ಕಾಂಡಿಮೆಂಟ್ಸ್. ಸೊ ಅದನ್ನು ಮಾಡಿದ್ವಿ. ಅಂದರೆ ತುಂಬ ಜನರ ಸಪೋರ್ಟ್ ಇದೆ. ಯಾರೋ ನನ್ನ ಫ್ರೆಂಡ್ಸು ಒಂದು ಎಷ್ಟು ಜನ ಊರಲ್ಲಿದ್ದಾರೆ, ಜಾಬ್ ಮಾಡ್ತಿದ್ದಾರೆ, ಅವರೆಲ್ಲ ಏನು ಮಗ ಏನಾಗ್ತಾ ಇದೆ, ಇಲ್ಲ ಹಿಂಗೆ ಆಗ್ತಾ ಇದೆ, ಇನ್ನೇನು ಪ್ರೊಡ್ಯೂಸರ್ ಸಿಗ್ಬೋದೇನೋ, ಹೌದಾ ಸರಿ ಆಯಿತು ಅಂತ. ಅವ್ರ ಸಂಬಳ ಆದ ತಕ್ಷಣ 2,000 1,000 ನನ್ನ ಅಕೌಂಟಿಗೆ ಹಾಕ್ಬಿಡೋರು. ಇವತ್ತಿಗೂ ಇದ್ದಾರೆ ತುಂಬ ಜನ ಫ್ರೆಂಡ್ಸು. ಅವ್ರು ಹಾಕ್ಬಿಡ್ತಾರೆ, ಅಂದರೆ ತಗೋ ನಿಂಗೆ ಬೇಕಾಗ್ಬೋದು, ಮೋಸ್ಟ್ಲಿ ಏನೋ ಮಾಡ್ತಾ ಇದೆಯಾ ಮಾಡು ಅಂತ. ಅಂದರೆ ಇಲ್ಲಿ ನಾನೀಗ ಬಂದು ಡೈರೆಕ್ಟಾಗಿ ಕುತ್ಕೊಂಡಿರ್ಬೋದು, ಬಟ್ ಇದ್ರ ಹಿಂದೆ ನಾನು ಸುಮಾರು ಜನ ಇದ್ದಾರೆ ಸರ್, ಒಂದಿಷ್ಟು ಜನರ ಕಾರಣ ಇದೆ, ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಅವ್ರಿಗೆ ಏನು ವಾಪಸ್ ಕೊಡೋಕ್ಕಾಗತ್ತೆ ಸರ್? ಏನು ಕೊಟ್ಟರು ಕಮ್ಮಿನೇ ಸರ್. ಅವ್ರಿಗೆ ಕೊಡೋಕೆ ಇರೋದೊಂದೇ, ನಾನಿಲ್ಲಿ ಈ ಕೆಲಸಕ್ಕೆ ನೀಟಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿ ನಾನೇನೇನಾದ್ರೂ ಹೆಸರು ತೊಗೊಂಡು, ಇಲ್ಲ ಇವನು ಒಬ್ಬ ಒಳ್ಳೆ ಡೈರೆಕ್ಟ್ರು ಅಂತ ಹೆಸರು ತೊಗೊಂಡ್ರೆ ಅದೇ ಅವರಿಗೆ ನಾನು ವಾಪಸ್ ಕೊಡುವಂಥ ಒಂದು ಮರ್ಯಾದೆ ಅಂತ. ಈ ಪ್ರೊಡ್ಯೂಸರ್ ಪಿಚ್ ಅಥವಾ ನಿನ್ನೇನು ಆಗೋಯ್ತು ಇವತ್ತು ಮಾತುಕತೆ ಚೆನ್ನಾಗಿದೆ ಕಣ್ರಿ ಮಾಡ್ತೀನಿ ಹೋಗ್ರಿ, ಅದಾದ್ಮೇಲೆ ಕಾಯುವಿಕೆ ಇದೆಯಲ್ಲ, ಹೌದು ಸರ್, ಈಗ ಬರ್ಬೋದು ಆಗ ಬರೋದು ಒಪ್ಕೊಂಡಿರಲ್ಲ ಮರ ಏನೋ ಆಗತ್ತೆ ಅಂತ, ಈ ಥರದ ವಿಚಾರ ಆದಾಗ ನಿಮ್ಮ ಮನಸ್ಸಿನ ತಳಮಳ ಆ ಥರದ್ದು ಏನಾದ್ರು ಸಂದರ್ಭಗಳಾಗಿದಾವ? ಅಂದರೆ ಸಿನಿಮಾ ಕತೆ ಪ್ರೊಡ್ಯೂಸರ್ ಕೇಳಿದ್ಮೇಲೆ ತುಂಬ ಟೈಮ್ ತೊಗೊಳ್ಳಿಲ್ಲ ಅವರು. ಕತೆ ಕೇಳಿದ್ಮೇಲೆ ಇಮಿಡಿಯೇಟ್ ಅದೇ ನಮಗೆ ಏನಾದರೂ ಶೂಟ್ ಇವ್ರು ಬಿಟ್ಟು ಬಿಫೋರ್ ತುಂಬ ಆಗಿತ್ತು ಸರ್. ಅಂದರೆ ನೋಡೋಣ ಒಂದು ಮೀಟಿಂಗ್ ಆಗೋಣ ಅಂತ ಹೇಳೋರು, ಪುಕ್ಷಾಟ ಮೀಟಿಂಗ್ ಹೋಗಿ ಕತೆ ಹೇಳ್ತಾ ಇದ್ವಿ. ಕತೆ ಕೇಳಿದ್ರು, ಕತೆ ಕೇಳಿಬಿಟ್ಟು ಇದು ನಂಗೆ ವರ್ಕ್ ಆಗಲ್ಲ ಅಂತ ಡೈರೆಕ್ಟಾಗಿ ಕೆಲವ್ರು ಹೇಳೋರು. ಅದು ಖುಷಿ ಕೊಡ್ತಿತ್ತು ನಮಗೆ. ಓಕೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರು, ಇನ್ನೊಬ್ರು ಒಂದು ಸ್ವಲ್ಪ ಟೈಮ್ ಕೊಡು ನಾನು ವಿಚಾರಿಸಿ ನೋಡ್ತೀನಿ ಅಂತ. ಮತ್ತು ಯಾರನ್ನೂ ಕರೆಯೋರು, ಇವ್ರಿಗೆ ಕತೆ ಹೇಳು ಅಂತ. ಹಾಗೆ ಅವ್ರಿಗೆ ಒಂದು 10 ಜನರ ಕತೆ ಹೇಳಿಸೋರು. ಅವ್ರು 10 ಜನರ ಕತೆಗಳಿಗೆ 10 ಜನರದ್ದು 10 ಒಪಿನಿಯನ್ ಇರ್ತಾಯಿತ್ತು. ಆಯಿತಾ? ಆ 10 ಒಪಿನಿಯನ್ ಕೇಳ್ಕೊಂಡು ಇವರೊಂದು ಡಿಸಿಷನ್ಗೆ ಬರೋರು. ಅಷ್ಟರೊಳಗಡೆ ಮಿನಿಮಮ್ 3 ತಿಂಗಳು ಹೋಗಿರೋದು. ಸೊ ಇದೆಲ್ಲ ತುಂಬ ಕಷ್ಟ. ಅದೇ ಹೇಳಿದ್ನಲ್ಲ, ಅಂದರೆ ನಮಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬೇರೆ ಕೆಲಸ ಇರ್ತಿರ್ಲಿಲ್ಲಲ್ಲ, ಹೊಟ್ಟೆಪಾಡು ತುಂಬ ಕಷ್ಟ ಆಗ್ತಿದ್ದು ಇದೇ ರೀಸನ್. ಏನಕ್ಕಂದರೆ ಇದ್ರ ಹಿಂದೆನೇ ಸುತ್ತಾ ಇದ್ವಿ ನಾವು. ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಅವರಿಂದ ಹೋಗೋದು, ಅವ್ರಿಗೆ ಹೇಳೋದು, ಇವ್ರಿಗೆ ಹೇಳೋದು, ಇದರಿಂದನೇ ಸುತ್ತಾ ಇದ್ವಿ. ಸೊ ಬೇರೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಟೈಮಲ್ಲೇ ಈ ಬೇಕ್ರಿ ಮಾಡೋಣ, ಒಂದು ನಮಗೊಂದು ಅಟ್ಲೀಸ್ಟ್ 3 ಹೊತ್ತು ಊಟಕ್ಕೆ ಒಂದು ಸೆಟ್ ಏನೋ ಆಗುತ್ತೆ ಅನ್ನೋ ರೀಸನ್ಗೆ ಆವಾಗ ಬೇಕ್ರಿ ಕಾನ್ಸೆಪ್ಟ್ ಬಂದಿದ್ದು ತಲೆ. ಈ ಹೋರಾಟದಲ್ಲಿ ಏಜ್ ಆಗ್ತಾ ಇರುತ್ತೆ, ಮನೇಲಿ ಏನೋ ನೋಡ್ಬೇಕಾಗಿರುತ್ತೆ, ಮನೇನ ಕಾಪಾಡ್ಕೋಬೇಕಾಗಿರುತ್ತೆ. ಮನೆ ಹೆಂಗೆ ಸರ್? ನಮ್ಮ ಮನೇಲಿ ನನಗೆ ಅಮ್ಮ ಇದ್ದಾರೆ, ಅಜ್ಜಿ ತಾತ ಇದ್ದರು. ಈಗ ಅಜ್ಜಿ ತೀರ್ಕೊಂಡಿದ್ದಾರೆ, ಈಗ ಮೊನ್ನೆ ಒಂದು 3 months ಆಯಿತು ಅಷ್ಟೇ. ಸೊ ಅಜ್ಜಿ ತಾತ ಅಮ್ಮ 3 ಜನ ಊರಲ್ಲಿದ್ದಾರೆ. ಅದನ್ನ ಬಿಟ್ಟು ಅಕ್ಕ ಇಬ್ಬರು ಅಕ್ಕಂದ್ರಿದ್ದಾರೆ, ಅವ್ರು ಮದುವೆಯಾಗಿ ವೆಲ್ ಸೆಟಲ್, ಅಂದರೆ ಒಬ್ಬರು ಬ್ಯಾಂಗ್ಳೂರಲ್ಲಿದ್ದಾರೆ, ಇನ್ನೊಬ್ಬರು ಊರಲ್ಲೇ ಬೇರೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ಅದೇ ಮನೆಯಲ್ಲಿ ಸಮಸ್ಯೆಗಳಿತ್ತು, ಇಲ್ಲ ಅಂತ ಹೇಳಲ್ಲ, ತುಂಬ ಸಮಸ್ಯೆಗಳಿತ್ತು. ಬಟ್ ಈ ಒಂದು ನನ್ನ ಅಮ್ಮ ತುಂಬ ಅಂದರೆ ಅವಳೇ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾಳೆ ಎಲ್ಲ ಸಿಚುವೇಶನ್ಗಳನ್ನು. ಈ ಅದನ್ನೇ ಹೇಳಿರಲ್ಲ ನೀವು ಸಿನಿಮಾದಲ್ಲಿ, ತಾಯಿ ಮಾಡೋ ನಾನಿದ್ದೀನಿ ನೋಡ್ಕೊಂತೀನಿ ಅನ್ನೋ ವಿಷಯ. ಅಂದರೆ ಅವಳು ಮೊದಲಿಂದ ಗಟ್ಟಿಗಿತ್ತಿ. ಅಂದರೆ ಚಿಕ್ಕ ವಯಸ್ಸಿಂದ ನನಗೆ 6 ವರ್ಷ ಇರಬೇಕಾದ್ರೆ ನನ್ನ ತಂದೆ ತೀರೋಗಿದ್ದು ನಂಗೆ 6 ವರ್ಷ ಇರಬೇಕಾದ್ರೆ. ನೀವು ಇಮ್ಯಾಜಿನ್ ಮಾಡ್ಬೋದು ಸರ್. ಅಂದರೆ ಒಂದು ಹೆಣ್ಣು, 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು ಇಟ್ಕೊಂಡು ಅವ್ರಿಗೆ ಎಜುಕೇಷನ್ ಕೊಟ್ಕೊಂಡು ಮನೆ ಸಂಭಾಳಿಸ್ಕೊಂಡು ಹೋಗ್ತಾಳೆ ಅಂದರೆ ಅವಳಿಗೆ ಎಷ್ಟು ಧೈರ್ಯ, ವಿಲ್ ಪವರ್ ಇರ್ಬೋದು. ಇಲ್ಲ ನಾನು ಮಾಡ್ಕೊಂಡು ಹೋಗಬಲ್ಲೆ ಅಂಕಲ್ ಅಂತ. ಸೊ ಅದನ್ನೆಲ್ಲ ನೋಡ್ಕೊಂಡು ಬೆಳೆದ್ರಿಂದ ಎಲ್ಲೋ ಒಂದು ಕಡೆ ಒಂದಿಷ್ಟು ನಾನು ಅದನ್ನು ಹೇಳಿದ್ದೆ ಲಾಸ್ಟ್ ಒಂದು ಇಂಟರ್ವ್ಯೂಲ್ಲಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ನಾನು ಹೆಂಗೆ ಅಂದರೆ
ಈ 2ನೇ ಕ್ಲಾಸ್ 3ನೇ ಕ್ಲಾಸ್ ಇರಬೇಕಾದ್ರೆ ಸುಮ್ಮನೆ ಮನೆ ಹತ್ರ ಏನೋ ಒಂದು ಇನ್ಸಿಡೆಂಟ್ ಆದರೆ ನಮ್ಮ ಮಾವ ಇದ್ರು, ಅವರೇನೋ ಅಗೇನ್ ಮಾವ ಸೊ ಅವರೇನೋ ಒಂದು ವಿಷಯಗಳನ್ನ ಮಾಡೋರು, ಅದನ್ನ ಇಟ್ಕೊಂಡು ಕತೆ ಬರೀತಾ ಇದ್ದೆ, ಅದನ್ನ ಇಟ್ಕೊಂಡು ಅದನ್ನ ಹೋಗಿ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ನೋಡಿ ಇದನ್ನು ಬರ್ದಿದ್ದೀನಿ ಅಂತ. ಅವಳು ಅದನ್ನ ನೋಡ್ಬಿಟ್ಟು ಸಖಸಾಗಿದೆ, ಚೆನ್ನಾಗಿದೆ ನೋಡು ಅಂತ ಅಕ್ಕಂದ್ರಿಗೆಲ್ಲ ಓದಕ್ಕೆ ಹೇಳ್ತಾ ಇದ್ದೆ, ನೋಡಿ ಇವ್ನು ಬರ್ದಿರೋದು. ಸೊ ಅಲ್ಲಿಂದ ಎನ್ಕರೇಜ್ಮೆಂಟ್ ಸ್ಟಾರ್ಟ್ ಆಗಿದ್ದು, ಅಂದ್ರೆ ಕತೆ ಹೇಳೋಕೆ. ಸೊ ಇವತ್ತೇನು ನಿಂತ್ಕೊಂಡು ಕತೆ ಹೇಳ್ತಿದ್ದೀನಿ ಅಂದ್ರೆ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಅದ್ರೊಂದು ಸೀನ್ ಬರುತ್ತೆ ತುಂಬಾ ಮನ್ಸಿಗೆ ಎಲ್ಲರಿಗೂ ತಾಗದೇನಪ್ಪ ಅಂದ್ರೆ, ತನ್ನ ತಂದೆ ಇಲ್ಲ, ತನ್ನ ತಂದೆ ನೀನ್ ಹೇಳಿದ್ದು ಅವನು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದೇನೆ ಬರಕ್ ಆಗ್ತಿಲ್ಲ ಹೌದು. ಅನ್ನೋ ವಿಚಾರ. ಅದಾದ ನಂತರ ನನಗೆ ನೀನು ಇನ್ನು ಇಲ್ಲ ಅಮ್ಮ, ನೀನೇ ನನಗೆ ಅಪ್ಪ ಅಮ್ಮ ಎಲ್ಲ ಅಂತ ಸೀನ್ ಬರುತ್ತೆ. ಅದು ತುಂಬಾ ಎಲ್ಲರಿಗೂ ಕನೆಕ್ಟ್ ಆಗೋಗ್ಬಿಡುತ್ತೆ. ಆ ಥರದೆಲ್ಲ ಕಟ್ಟಕ್ಕೆ ಇದೆಲ್ಲ ಲೈಫಿನ ಒಂದು ಎಕ್ಸಾಕ್ಟ್ಲಿ ಸರ್. ಈಗ ನಾನು ಹೇಳ್ತೇನಲ್ಲ, ಅಂದ್ರೆ ನಂಗೆ 6 ವರ್ಷ ಇರಬೇಕಾದ್ರೆ ತಂದೆ ತೀರೋಗಿದ್ರು ಅಂತ. ಸರ್ 6 ವರ್ಷದಲ್ಲಿ ಏನು ನಡೆದಿರುತ್ತೆ ಅನ್ನೋದು ನಂಗೆ, ಬೇರೆ ಯಾವ ವಿಷಯಗಳು ನಂಗೆ ನೆನಪಿಲ್ಲ ಸರ್ ಇವತ್ತಿಗೂ. ಅಂದರೆ ತುಂಬ ವಿಷಯಗಳು ನಡೆದಿರ್ಬೋದು, ಸಿಹಿಯಾದ ವಿಷಯಗಳು ನಡೆದಿರ್ಬೋದು, ಅದೆಲ್ಲ ನಂಗೆ ಇವತ್ತಿಗೂ ನೆನಪಿಲ್ಲ. ಬಟ್ ಇವತ್ತಿಗೂ ನಂಗೆ ಕಣ್ಣಿಗೆ ಕಟ್ಟಿರೋದು, ಇವತ್ತು ಕಣ್ಣಿಗೆ ಕಟ್ಟದಂಗೆ, ಅಂದರೆ ಒಂದು ಫಿಲ್ಮ್ ಥರ ನನ್ನ ಕಣ್ಣೆದುರುಗಡೆ ಹೋಗುತ್ತೆ. ಅಂದರೆ ನನ್ನ ಅಪ್ಪ ತೀರು ಹೋಗಿದ್ದ ದಿವಸ ಅವ್ರನ್ನ ಒಂದು ಚಾವಡಿಯಲ್ಲಿ ಮಲಗಿಸಿರ್ತಾರೆ, ಬಿಳಿ ಬಟ್ಟೆ ಹಾಕಿ. ನನಗೆ 6 ವರ್ಷ ಆವಾಗ, ನಂಗೆ ಅದ್ರ ಬಗ್ಗೆ ಅರಿವಿಲ್ಲ. ಒಂದು ಸಾವು ಅಂದರೆ ಏನು, ಹುಟ್ಟು ಅಂದರೆ ಏನು ಅಂತ ಹೇಳೋಷ್ಟು ಮೆಚುರಿಟಿ ನಂಗಿಲ್ಲ ಅವಾಗ. ಸೊ ನಾನು ಅದನ್ನು ನೋಡ್ತೀನಿ, ಯಾಕೆ ಅಪ್ಪನ ಅಲ್ಲಿ ಮಲಗಿಸಿದ್ದಾರೆ, ಯಾಕೆ ಇಷ್ಟೊಂದು ಜನ ಬಂದು ಸೇರಿದ್ದಾರೆ. ಇವಳು ಅಳ್ತಾ ಇದ್ದಾಳೆ ಅಮ್ಮ, ಬಟ್ ನಾನು ಅಲ್ಲೋಗಿ ಅವಳ ಹತ್ರ ಇದನ್ನು ಕ್ವಶನ್ಗಳನ್ನ ಕೇಳ್ತಾ ಇದ್ದೀನಿ, ಯಾಕೆ ಇಷ್ಟೊಂದು ಜನ ಬಂದಿದ್ದಾರೆ, ಇವರೆಲ್ಲ ಯಾರು, ಅಪ್ಪ ಯಾಕೆ ಇನ್ನೂ ಎದ್ದಿಲ್ಲ, ನಾನು ಹೋಗಿ ಲೈಫ್ಸೋಕೆ, ಈ ಥರದ್ದೆಲ್ಲ ಕೇಳ್ತಾ ಇದ್ದೀನಿ. ಅದೆಲ್ಲ ನಂಗೆ ಈಗಲೂ ಕಣ್ಣು ಕಟ್ಟದಾಗಿದೆ. ಯಾವಾಗ ನಂಗೊಂದು ಮೆಚುರಿಟಿ ಬರ್ತಾ ಒಂದು 10 ವರ್ಷ 12 ವರ್ಷ ಆಗ್ತಾ ಹೋದಾಗ ನಂಗೆ ಗೊತ್ತಾಗುತ್ತೆ ಇದೆಲ್ಲ ಹೀಗೆ ಅಂತ. ಮತ್ತೆ ಆ ವಿಷಯವಾಗಿ ನಾನು ಅವಳ ಹತ್ರ ಕೇಳಕ್ಕೆ ಹೋಗಲ್ಲ. ಸೊ ಈ ಮೆಚುರಿಟಿ ಅನ್ನೋದು ಇದು ಕೂಡ ಮತ್ತೆ ಅಲ್ಲಿಗೆ ಬರುತ್ತೆ, ಅಂದರೆ ಸಿಚುವೇಶನ್ಗಳಿಂದನೇ ಬರೋದು ಸರ್. ನಾವು ಏನೇನು ಅನುಭವಿಸ್ತೀವಿ, ನಾವು ಯಾವತ್ತು ಕಷ್ಟಗಳನ್ನ ನೋಡ್ತೀವಿ, ಆ ಕಷ್ಟಗಳು ನಮ್ಗೆ ಅರಿವಾಗ್ತಾ ಹೋಗುತ್ತೆ ಅಂತ. ಸೊ ಹಾಗೆ ಇನ್ನೊಂದು ನಮ್ಗೆ ತುಂಬಾ ಖುಷಿ ಕೊಟ್ಟಿದ್ದು ಗ್ಯಾಂಗ್ ವಾರ್ಗಳು, ಫೈಟ್ಗಳು ಹೆಂಗೆ ಕಂಪೋಸ್ ಮಾಡಿದ್ದದು ಆ ಥರದಂದ್ರೆ, ಹೊಸ ಡೈರೆಕ್ಟರ್ಗಳಿಗೆ ಆ ಜೂನಿಯರ್ ಆರ್ಟಿಸ್ಟ್ನ ಕರ್ಕೊಂಬಂದು ನಿಲ್ಸೋದಾಗಿರ್ಬೋದು, ಫೈಟ್ ಮಾಸ್ಟರ್ಗೆ ನೀವು ಹೇಳೋದನ್ನ ಅಪ್ಲೈ ಮಾಡಿ ಒಪ್ಸೋದಾಗಿರ್ಬೋದು, ನಿಮ್ಮ ಮಾತು ಪ್ರೊಡ್ಯೂಸರ್ಗೆ ಅರ್ಥ ಆಗೋದಿರ್ಬೋದು, ಈ ಈ ಟಾಸ್ಕನ್ನು ಹೆಂಗೆ ಗೆದ್ರಿ ಅಂತ. ನಾವು ಫಸ್ಟಿಂದ ನಾವು ಯಾವಾಗ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಪ್ರತಿಯೊಂದು ರಿಯಲಿಸ್ಟಿಕ್ ಆಗಿರಬೇಕು ಅನ್ನೋದು ನಮ್ಮ ಒಂದು ಥಾಟ್ ಆಗಿತ್ತು. ಯಾವುದು ಕೂಡ ಓಕೆ ಇವ್ರು ಏನೋ ಕ್ರಿಯೇಟ್ ಮಾಡಿದ್ದಾರೆ, ಇದೇನೋ ಬೇರೆ ಥರ ಇದೆ ಅನ್ನೋ ಥರದಲ್ಲಿ ನಂಗೆ ಬೇಕಾಗಿರಲಿಲ್ಲ. ಎಲ್ಲವೂ ರಿಯಲಿಸ್ಟಿಕ್ ಆಗಿರಬೇಕು ಅನ್ನೋದೇ ನಮ್ಮ ವಿಷಯ ಆಗಿತ್ತು. ಸೊ ಯಾವಾಗ ನಾವು ಈ ಫೈಟ್ ಅಂದ್ಕೊಂಡ್ವಿ, ಇಮಿಡಿಯೇಟ್ಲಿ ಹೀರೋ ಹೇಳಿದ್ರು, ಇಲ್ಲ ಅರ್ಜುನ್ ಮಾಡ್ತಾರೆ, ಅರ್ಜುನ್ ರಾಜ್ ಅಂತ ಯಕ್ಷಗಾನ ಕೊರಿಯೋಗ್ರಾಫರ್ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಫೈಟ್ಗಳು. ಸರಿ ಸರ್ ಅಂತ ಅವ್ರು ಬಂದ ತಕ್ಷಣ ನಂಗೆ ಫಸ್ಟ್ ಇಷ್ಟ ಆಗಿದ್ದು ಅಂದರೆ, ಸರ್ ನಾನು ಪೂರ್ತಿ ಕತೆ ಕೇಳ್ಬೋದಾ ಅಂತ ಕೇಳಿದ್ರು. ಬರೀ ನಂಗೆ ಆ್ಯಕ್ಷನ್ದು ಹಿಂದೆ ಮುಂದೆ ಹೇಳಿ ಅಂತ ಕೇಳಿಲ್ಲ, ಇಡೀ ಕತೆ ಹೇಳಿ ನನಗೆ ಅಂತ. ಆವಾಗ ನಾನು ಕೂತ್ಕೊಂಡು ಅವ್ರಿಗೆ ಇಡೀ ಕತೆ ಹೇಳಿದಾಗ ಅವ್ರ ಕತೆ ಇಷ್ಟ ಆಗುತ್ತೆ. ಕತೆ ಇಷ್ಟ ಆದಮೇಲೆ ಯಾವ ಥರ ಅಂದ್ಕೊಂಡಿದ್ದೀರಾ ಸರ್, ಯಾವ ಸಿಚುವೇಶನ್ಗೆ ನಾನು ಇದನ್ನು ಹೇಳಿದ್ದೇನೆ. ಅಂದರೆ ಎಲ್ಲೋ ಒಂದು ಕಡೆ ಹೀರೋ ಹೊಡಿಬೋದು, 4-5 ಜನ ಇದ್ದಾರೆ, ಅವ್ರಿಗೆ ಹೊಡಿತಾ ಇದ್ದಾನೆ, ಓಕೆ ಅದು ರಿಯಲಿಸ್ಟಿಕ್ ಆಗಿದೆ. ಇನ್ನೊಂದು ಕಡೆ 20 ಜನ ಬಂದರೆ ಹೀರೋ ನಿಂತ್ಕೊಳ್ಳೋಕ್ಕಾಗಲ್ಲ, ಅವ್ನು ಓಡ್ತಾನೆ. ಕರೆಕ್ಟ್. ಸೊ ಆ ರಿಯಾಲಿಟಿ ಬೇಕು ನನಗೆ ಅಂತ. ಇವನು ಆ ಸಿನಿಮಾದಲ್ಲಿದೆ, ಒಂದು 5-6 ಜನ ಇದ್ದಾಗ ಇವನು ಎದ್ದು ಹೊಡೆದಾಡಿದ್ದಾನೆ, ಅದೇ ಒಂದು 20 ಜನ ಇದ್ದಾಗ ಎದ್ದು ಓಡ್ತಾನೆ. ಸೊ ಈ ಥರದ ರಿಯಲಿಸ್ಟಿಕ್ ವಿಷಯಗಳನ್ನೇ ನಾವು ಫೈಟಲ್ಲಿ ಇಟ್ಕೊಳ್ಳೋಣ. ತುಂಬ ಕಮರ್ಷಿಯಲ್ ಅಂದರೆ ತುಂಬ ಕಮರ್ಷಿಯಲ್ ಆಗಿ ನಾವು ಕಂಪೋಸ್ ಮಾಡೋದು ಬೇಡ, ಎಷ್ಟು ಅನ್ಸುತ್ತೋ ಅಷ್ಟು ರಿಯಾಲಿಟಿಯಲ್ಲಿ ಇಟ್ಕೊಂಡು ಮಾಡೋಣ ಅಂದಾಗ ಅವ್ರು ತುಂಬ ಖುಷಿ ಪಡ್ತಾರೆ, ಇಲ್ಲ ಸರ್ ಇದನ್ನು ಮಾಡೋಣ. ಸೊ ಅವರಿಗೆ ಅದು ಕನ್ವೆ ಆಗುತ್ತೆ. ಅದಾದ್ಮೇಲೆ ಪ್ರೊಡ್ಯೂಸರ್ಗೂ ಕೂಡ ಅಷ್ಟೇ, ಅವರು ಕೂಡ ನಮ್ಗೆ ಹೇಳೋರು, ಅಂದರೆ ಶೆಟ್ರೆ ತುಂಬ ಅಂದರೆ ಈಗ ಜನ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ನೀವು ಜೂನಿಯರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ತಕ್ಷಣ ಅಯ್ಯೋ ಪ್ರೊಡ್ಯೂಸರ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಏನೇನೋ ಮಾಡೋಕ್ಕೆ ಹೋಗ್ಬೇಡ್ರಿ, ಎಷ್ಟು ನಿಮ್ಗೆ ರಿಯಾಲಿಟಿ ಬೇಕೋ ಅಷ್ಟನ್ನು ನಾನು ಒದಗಿಸ್ಕೊಡ್ತೀನಿ ಅಂತ. ನೀವು ನಂಬ್ತೀರಾ ಬಿಡ್ತೀರಾ ಸರ್, ಮಂಗಳೂರಲ್ಲಿ ನಿಮಗೆ ಜೂನಿಯರ್ ಆರ್ಟಿಸ್ಟು 50 ಜನ ಸಿಗೋದು ದೊಡ್ಡ ವಿಷಯ ಸರ್. ಮಂಗಳೂರಲ್ಲಿ ನಾವು ಮಂಗಳೂರಲ್ಲೇ ಶೂಟ್ ಮಾಡಿರೋದು. ಸೊ ನಮ್ಮದು ನೀವು ಜಾತ್ರೆ ನೋಡಿರ್ತೀರ ಸೆಟಪ್ಪು, ಏನಿಲ್ಲ ಅಂದರೂ 1,500 ಜನ ಇದ್ದರು. ಹೌದು. ಸೊ 1,500 ಜನ ಆ ಜಾತ್ರೆಗೆ ನಾವು ಮಿನಿಮಮ್ ಒಂದು 6ರಿಂದ 7 ದಿವಸ ಶೂಟ್ ಮಾಡಿದ್ದೀವಿ, ಇದೆಲ್ಲ ಸೇರಿ 90ಸ್ದು ಬೇರೆ, ಈ ಪ್ರೆಸೆಂಟಿದು ಬೇರೆ. ಸೊ ಅಲ್ಲಿಗೆ ಬೇರೆ ಬೇರೆ ಭಾಗಗಳಿಂದ, ಬೆಂಗಳೂರಿಂದ, ಹಾಸನದಿಂದ, ಶಿವಮೊಗ್ಗದಿಂದ, ಎಲ್ಲ ಕಡೆಯಿಂದನೂ ಒಂದು 100 ಈ ಥರ ಜನಗಳನ್ನ ಬಸ್ಸಲ್ಲಿ ಕರೆಸಿ ಅವ್ರಿಗೆ ಸ್ಟೇ ಕೊಡಿಸಿ, ಅವ್ರಿಗೆ ಫುಡ್ ಕೊಡಿಸಿ, ನೀವು ಇಮ್ಯಾಜಿನ್ ಮಾಡ್ಬೋದು ಅಲ್ಲೇ ಎಷ್ಟು ಬಜೆಟ್ ಹೋಗಿರ್ಬೋದು ಅಂತ. ಸೊ ಆ ಥರದ ಒಂದು ಸಪೋರ್ಟ್ ನಂಗೆ ಪ್ರೊಡ್ಯೂಸರ್ ಕಡೆಯಿಂದ ಸಿಕ್ಕಿದಾಗ, ಫ್ರೇಮಲ್ಲಿ ಇವತ್ತು ಏನಾದರೂ ನೀವು ಬಂದು ಇಲ್ಲಿ ಕೂತ್ಕೊಂಡು ಶೆಟ್ರೆ ಚೆನ್ನಾಗಿದೆ ಸೆಟಪ್ಪು, ನಂಗೆ ಅನಿಸ್ತಾ ಇದೆ, ಎಲ್ಲೂ ಕೂಡ ನೀವು ಕ್ರಿಯೇಟ್ ಮಾಡಿರೋದು ಅನಿಸ್ತಾ ಇಲ್ಲ, ಎಲ್ಲೋ ಒರಿಜಿನಲ್ ಜಾತ್ರೆಗೆ ಹೋಗಿ ಶೂಟ್ ಮಾಡಿದ್ದೀರಾ ಅಂತ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ಅದು ನಾವು ಪಟ್ಟಿದ್ದ ಕಷ್ಟಕ್ಕೆ, ಪ್ರೊಡ್ಯೂಸರ್ ಪಟ್ಟಿರೋ ಕಷ್ಟಕ್ಕೆ, ಅವ್ರು ಮಾಡಿರೋ ಖರ್ಚಿಗೆ ಒಂದು ಬೆಲೆ ಏನು ಅಂತ. ಗುರು ಈ ಸಿನಿಮಾ ಹಿಂಗ್ ವರ್ಕ್ ಆಗಿದೆ ಗುರು, ಅದಕ್ಕೆ ಜನ ಬಂದಿಲ್ಲ ಗುರು ಹಿಂಗ್ ಮಾಡಿದ್ರೆ ಈಗ ಆಗ್ತಿತ್ತು ಗುರು, ಈ ಟೈಮ್ ಸರಿ ಇಲ್ಲ ಗುರು, ಇವು ಬರಬಾರ್ದಿತ್ತು ಗುರು, ಈ ಸಿನಿಮಾ ಚೆನ್ನಾಗಿದೆ ಗುರು, ಆದ್ರೆ ಹಂಗಾಗ್ಬಾರ್ದಿತ್ತು ಗುರು, ಹಿಂಗಾಗ್ಬಾರ್ದಿತ್ತು ಅಂತ ನಾವೇ ಮಾತಾಡ್ಕೊಂಡಿರ್ತೀವಿ. ಈಗ ನಾವು ಆ ಜಾಗದಲ್ಲಿ ಬಂದು ನಿಂತ್ಕೊಂಡಿದೀವಿ. ನಿಮ್ಮ ಮನಸ್ಸು ಏನ್ ಹೇಳ್ತಾ ಇದೆ ಈಗ? ನನಗೆ ಅಂದ್ರೆ
ಸಿನಿಮಾ ಮಾಡೋಕ್ಕಿಂತ ಮುಂಚೆ, ಸಿನಿಮಾ ಮೇಕರ್ ಆಗೋಕ್ಕಿಂತ ಮುಂಚೆ ನನಗನ್ಸಿದ್ದು ಅಂದರೆ ಕರೆಕ್ಟಾಗಿ ಕಲಿಬೇಕು. ಸಿನಿಮಾ ಮಾಡೋದನ್ನು ಕರೆಕ್ಟಾಗಿ ಕಲಿಬೇಕು, ಫ್ರೇಮ್ಗಳನ್ನ ಇಡೋದನ್ನು ಕರೆಕ್ಟಾಗಿ ಕಲಿಬೇಕು, ಕತೆ ಹೇಳೋದನ್ನು ನೀಟಾಗಿ ಕಲಿಬೇಕು. ಆ್ಯಕ್ಟ್ರೆಸ್ ಹತ್ರ ಹೋಗಿ ಅವರಿಗೆ ಕತೆ ಡೈಲಾಗ್ಸ್ಗಳನ್ನ ಹೇಳಿಸಿ ಅವ್ರಿಗೆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿ ಅವರಿಂದ ಆ್ಯಕ್ಟಿಂಗ್ ಯಾವ ಥರದಲ್ಲಿ ಬೇಕು ಅಂತ ಹೇಳೋದನ್ನು ಕರೆಕ್ಟಾಗಿ ಕಲಿಬೇಕು. ಒಬ್ಬ ಕ್ಯಾಮರಾಮನ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಹೆಂಗೆ ಇಡ್ಬೋದು, ನಾವು ಹೆಂಗೆ ತೆಗಿಬೋದು ಇದನ್ನಂತ ಕಲಿಬೇಕು. ಇದೆಲ್ಲ ಇತ್ತು ತಲೆಯಲ್ಲಿ. ಬಟ್ ಯಾವತ್ತು ಸಿನಿಮಾ ರಿಲೀಸ್ ಯಾವ ಥರ ಮಾಡಬೇಕು ಅಂತ ಕಲಿಬೇಕು ಅಂತ ಗೊತ್ತಿರಲಿಲ್ಲ. ಸಿನಿಮಾ ರಿಲೀಸ್ ಮಾಡಿ ಜನರನ್ನ ಥಿಯೇಟ್ರ್ ಕರೆಯೋಕ್ಕೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು, ಅದನ್ನು ಹೇಗೆ, ಅದಕ್ಕೆ ಏನೇನು ಕಲಿಬೇಕು ಅದನ್ನೆಲ್ಲ ಕಲಿಬೇಕು ಅಂತ ಗೊತ್ತಿತ್ತು. ಬಟ್ ಇವಾಗ ಈ ಪ್ಲೇಸಲ್ಲಿ ಕೂತ್ಕೊಂಡಾಗ ಅನಿಸ್ತಿರೋದೇ ಅಂದರೆ ಸಿನಿಮಾ ಮಾಡೋದಲ್ಲ ವಿಷಯ, ಸಿನಿಮಾ ರಿಲೀಸ್ ಮಾಡೋದು ದೊಡ್ಡ ವಿಷಯ. ರಿಲೀಸ್ ಮಾಡಿ ಜನ ಥಿಯೇಟ್ರಿಗೆ ಬರೋದು ದೊಡ್ಡ ವಿಷಯ. ಅದಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ಫಸ್ಟ್ ಕಲಿಬೇಕಾಗಿತ್ತೇನೋ ನಾನು ಅನ್ನೋದಲ್ಲ. ಅಂದರೆ ಅಲ್ಟಿಮೇಟ್ಲಿ ಏನು ಗೊತ್ತಾ ಸರ್, ನಾನು ಇವತ್ತು ನಾನು ಒಬ್ಬ ಡೈರೆಕ್ಟ್ರಾಗಿ ಇಲ್ಲಿ ಕೂತ್ಕೊಂಡಾಗ ಒಬ್ಬ ಡೈರೆಕ್ಟ್ರಾಗಿ ನಿನ್ನ ಗೆದ್ದೆ, ನಿನ್ನ ಕೆಲಸ ನೀನು ಮಾಡಿದ್ಯಾ, ಸಖತ್ತಾಗಿ ಕೆಲಸ ಮಾಡಿದ್ಯಾ, ಸಿನಿಮಾ ಚೆನ್ನಾಗಾಗಿದೆ, ಎಲ್ಲ ನಾನು ಒಪ್ಕೋಬೋದು. ಬಟ್ ನನ್ನ ಕಥೆನ, ನಮ್ಮ ತಂಡನ ನಂಬಿ ಒಬ್ರು ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರು ವಾಪಸ್ ಬರದೆ ಇವಾಗ ಗೆಲುವಾಗಿದೆ. ಅದು ಸರ್ ಇಂಪಾರ್ಟೆಂಟ್. ಅಂದರೆ ಈಗ ಅವ್ರು ಹಾಕಿರೋ ಹಣ ಅಟ್ಲೀಸ್ಟ್ ಅವ್ರಿಗೆ ವಾಪಸ್ ಬಂದರೆ ಅವ್ರಿಗೊಂದು ಧೈರ್ಯ ಇರುತ್ತೆ. ನೆಕ್ಸ್ಟ್ ಇನ್ನೊಬ್ಬನಿಗೆ ಯಾರಿಗೂ ಅವಕಾಶ ಕೊಡ್ತಾರೆ, ಇಲ್ಲ ಮಾಡ್ಬೋದು ಸಿನಿಮಾ, ಎಲ್ಲೋ ಮೇ ಬಿ ಬಜೆಟ್ ಕಮ್ಮಿ ಮಾಡ್ಕೋಬೋದು, ಬಟ್ ಸಿನಿಮಾ ಮಾಡೋದನ್ನು ನಿಲ್ಲಿಸಲ್ಲ ಅವರು. ಸೊ ಈಗ ಪರಿಸ್ಥಿತಿ ಹೆಂಗೆ, ನಮಗೊಂದು ಗಿಲ್ಟ್ ಆಗ್ತಾ ಇರುತ್ತೆ, ಇಲ್ಲ ನಾವು ಇಷ್ಟು ಚೆನ್ನಾಗಿದ್ದೀವಿ, ಮಾಡಿದ್ದೀವಿ ಎಲ್ಲ ಸಿನಿಮಾನ, ಅವ್ರಿಗೀಗ ಖುಷಿ ಇದೆ, ಇವನ್ ನನ್ನ ಪ್ರೊಡ್ಯೂಸರ್ಗೂ ಖುಷಿ ಇದೆ, ಅಂದರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಾವು ಅನ್ನೋ ಒಂದು ಖುಷಿಯಲ್ಲೇ ಇದ್ದಾರೆ. ಬಟ್ ನಮಗೊಂದು ಗಿಲ್ಟ್ ಕಾಡ್ತಾ ಇದೆ, ಪಾಪ ಅವ್ರು ಹಾಕಿರೋ ಹಣ ವಾಪಸ್ ಬರಬೇಕಾಗಿತ್ತಲ್ಲ ಅಂತ. ಸೊ ಅದು ನಡೀತಾ ಇದೆ. ಈಗ ಥಿಯೇಟ್ರಿಕಲಿ ಮಾತ್ರನೇ ನಮಗೆ ವರ್ಕ್ ಆಗೋದು ಅಂತಲ್ಲ, ಇವಾಗ ಬೇರೆ ಬಿಸ್ನೆಸ್ಗಳು ಇದೆ, OTT ಇದೆ, ಸ್ಯಾಟಲೈಟ್ ಇದೆ. ಸೊ ಅದಕ್ಕೊಂದಿಷ್ಟು ಹೋರಾಟಗಳು ಮಾಡ್ತಾ ಇದ್ದೀವಿ. ಸೊ ಅದಾದರೆ ನಾನು ಫುಲ್ ಖುಷಿಯಾಗಿ ಓಕೆ ಸಿನಿಮಾ ಆಯಿತು ಅಂತ ಅವತ್ತಿರಬಲ್ಲೆ ಅಂತ. ನೀವು ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು, ತುಂಬಾ ಇಷ್ಟಪಟ್ಟು, ತುಂಬಾ ಸಾಹಸ ಅಂತ ಅನ್ಕೊಂಡು ನೋಡಿ ಸಿನಿಮಾ ಯಾವುದು? ನಾನು ಫಸ್ಟ್ ಸಿನಿಮಾ ನೋಡಿದ್ದು ಜನ್ಮದ ಜೋಡಿ, ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ದು ಚಿಕ್ಕ ವಯಸ್ಸಲ್ಲಿ. ಫಸ್ಟ್ ಒಂದ್ಸತಿ ನಾನೇನಾದ್ರು ಸಿನಿಮಾ ಅಂತ ಥಿಯೇಟ್ರಿಗೆ ಹೋಗಿದ್ದೆ ಅಂದರೆ ಜನ್ಮದ ಜೋಡಿ. ಅದಾದ ನಂತರ ನಾನು ಸಿನಿಮಾ ಅಂತ ನೋಡಿದ್ದು ಮುಂಗಾರು ಮಳೆ ಸರ್. ನನ್ನ ಖರ್ಚು ಅಂದರೆ ನಾನು ದುಡಿದ ಹಣದಲ್ಲಿ. ನಾನು ಅವಾಗ 9th ಪಾಸ್ ಆಗಿದ್ದೆ ಅನ್ಸುತ್ತೆ. 9th ಪಾಸ್ ಆಗಿ ನಾನು 10th ಹೋಗಬೇಕು ಅಂದರೆ 2 ತಿಂಗಳು ಬೆಂಗಳೂರಿಗೆ ಬರ್ತಾಯಿದ್ದೆ ಕೆಲಸಕ್ಕೆ, ಹೋಟೆಲ್ ಕೆಲಸಕ್ಕೆ ಬಂದು ಇಲ್ಲೇನು ಸಂಬಳ ಸಿಗುತ್ತೆ ಅದನ್ನು ತಗೊಂಡು ಮತ್ತೆ 10ನೇ ಕ್ಲಾಸಿಗೆ ಜಾಯ್ನ್ ಆಗೋಕ್ಕೆ. ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಿ? ಆನೇಕಲ್ಲಲ್ಲಿ ನಮ್ಮ ದೊಡ್ಡಪ್ಪನ ಒಂದು ಹೋಟ್ಲ್ ಇತ್ತು, ಆನೇಕಲ್ ಬಸ್ ಸ್ಟ್ಯಾಂಡ್ ಹತ್ರ ಕೆಳಗಡೆ. ಸೊ ಅಲ್ಲಿ ನಾನು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗ. ಏನಾಗಿ? ಕ್ಲೀನರ್ ಆಗಿ. ಹೌದು. ಅಡಿಗೆ ಎಲ್ಲ ಮಾಡಕ್ ಬರುತ್ತಾ? ಅಡ್ಗೆ ಎಲ್ಲ ಇವಾಗೆಲ್ಲ ಬರುತ್ತೆ, ಆವಾಗ ತಟ್ಟೆ ಲೋಟ ತೊಳೆಯೋದು ಇದೇ ಕೆಲಸ ನಮಗೆ. ಫಸ್ಟ್ ಏನಂತೀವಿ, ಫ್ರೆಶರ್ ಆಗಿ ಬಂದ ತಕ್ಷಣ ಇಮಿಡಿಯೇಟ್ ನಿಮ್ಮ ಹೋಟ್ಲಲ್ಲಿ ಸಿಗೋ ಕೆಲಸ ಅಂದರೆ 3 ಬೆಟ್ಟಿನ ಕೆಲಸ ಅಂತೀವಿ, ಗ್ಲಾಸ್ ತೊಳೆಯೋ ಕೆಲಸ ಅಂತ. ಸೊ ಅದನ್ನ ಮಾಡ್ತಾ ಇದ್ದೆ ಅವಾಗ. ಸೊ ಅವ್ರು ಒಂದಿಷ್ಟು ಹಣ ಕೊಡೋರು, ಅದನ್ನ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ಯಾವುದು ಸ್ಕೂಲ್ಗೆ ಏನೇನು ಬೇಕು ಅದಕ್ಕೆ ಹೋಗ್ತಾ ಇದ್ವಿ. ಸೊ ಹಾಗೆ ಬಂದಾಗ 2 ತಿಂಗಳ ರಜದಲ್ಲಿ ಇದ್ದಾಗ ಮುಂಗಾರು ಮಳೆ ಅನ್ನೋ ಸಿನಿಮಾ, ಅವರು ಅವಾಗ ಇನ್ನು ಊರಿಗೆ ಹೋಗೋಕೆ 3 ದಿವಸ ಇದೆ ಅಲ್ವಾ, ಹೋಗು ಇಷ್ಟು ಅಂತ ಒಂದಿಷ್ಟು ದುಡ್ಡು ಕೊಟ್ಟು ಹೋಗು, ಏನಾದರೂ ಸುತ್ಕೊಂಬ, ಬೆಂಗಳೂರು ನೋಡ್ಕೊಂಬ ಅಂತ ಕಳಿಸಿದಾಗ ಬಂದು ನೋಡಿದಾಗ ಒಂದು ಸಿನಿಮಾ 50ನೇ ದಿವಸ ಭರ್ಜರಿ ಪ್ರದರ್ಶನ ಅಂತ ಬೋರ್ಡು, ರಾಶಿ ಜನ. ಅದು ನೋಡಿದ್ದೆ ಮುಂಗಾರು ಮಳೆ ಸರ್. ನಂಬ್ತಿರೋ ಬಿಡ್ತಿರೋ, ಒಳಗೆ ಹೋಗಿ ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ತೀನಿ, ಆಚೆ ಬರ್ತೀನಿ, ಮತ್ತೆ ಪುನಃ ಸೇಮ್ ಪಿಕ್ಚರ್ಗೆ ಮತ್ತೆ ಟಿಕೆಟ್ ತೊಗೊಂಡು ಹೋಗಿ ನೋಡಿದ್ದೀನಿ. ಕಂಟಿನ್ಯೂಸ್ 4 ಶೋ ನೋಡಿದ್ದೀನಿ ಸರ್ ಮುಂಗಾರು ಮಳೆ. ಕಂಟಿನ್ಯೂಸ್ 4 ಶೋ ನೋಡಿದ್ದೀನಿ. ಹೋಗಿ ಬಂದು ಮನೇಲಿ ಅದು ಹೆಂಗೆ ಫ್ಯಾನ್ ಆಗಿಬಿಟ್ಟಿದ್ದೆ ಅಂದರೆ, ಬೆಂಗಳೂರಿಂದ ಊರಿಗೆ ಹೋಗ್ಬೇಕಾದ್ರೆ ಗಣೇಶ್ ಅವರು ಏನು ಕಾಸ್ಟ್ಯೂಮ್ ಹಾಕೋತಿದ್ರಲ್ಲ, ಕಾರ್ಗೋ ಪ್ಯಾಂಟು, ಆ ಬ್ಲೇಡು, ಆ ಟೀ ಶರ್ಟು, ಇದನ್ನೆಲ್ಲ ಹಾಕೊಂಡು ಊರಿಗೆ ಹೋಗಿದ್ದೆ ನಾನು. ಅಷ್ಟು ಖುಷಿಯಾಗಿತ್ತು. ಅಲ್ಲಿಂದ ಸಿನಿಮಾ ಅಂದರೆ ಹುಚ್ಚು. ಓಕೆ, ನಾವು ಈ ಥರದ್ದೇನೋ ಒಂದು ಮಾಡ್ಬೋದಲ್ಲ, ನಾವು ಈ ಥರದ್ದೇನೋ. ಸೊ ಹಂಗೆ ಸ್ಟಾರ್ಟ್ ಆಗಿದ್ದು. ಎಷ್ಟೋ ಜನಕ್ಕೆ ಹುಚ್ಚಿಡ್ಸಿ ಸಿನಿಮಾ ಸರ್ ಅದು. ಇವತ್ತೇನೋ ಇಂಡಸ್ಟ್ರಿಯಲ್ಲಿ 200 ಸಿನಿಮಾ 300 ಸಿನಿಮಾ, ನಾನು ಗಂಗಾಧರ್ ಸರ್ ಹೇಳ್ತಾ ಇದ್ದೆ, ಇವತ್ತೇನಾದ್ರೂ ಇಂಡಸ್ಟ್ರಿಯಲ್ಲಿ 150ಕ್ಕಿಂತ ಹೆಚ್ಚು, 250ಕ್ಕಿಂತ ಒಳಗೆ ಸಿನಿಮಾ ಬರ್ತಿದ್ದ ಕಾರಣ ಮುಂಗಾರು ಮಳೆ ಸರ್. ಅದಕ್ಕೆ ಅದು ಅವಾಗ ಸಿನಿಮಾ ಮಾಡ್ಬೇಕು, ಸಿನಿಮಾ ನೋಡ್ಬೇಕು ಅಂತ ಹುಚ್ಚಿ ಸಿನಿಮಾ ಅಂತ ಹೇಳಿ ಸಿನಿಮಾ ಅನ್ಕೊಂಡಂಗೆ ಎಲ್ಲದೂ ಮಾಡಾಯ್ತು ಸರ್. ಎಲ್ಲಾ ಚೆನ್ನಾಗಾಯ್ತು, ನಿರ್ಮಾಪಕರನ್ನ ಏನು ಮಾಡ್ಕೊಡಕ್ ಆಗಿಲ್ಲ ಅನ್ನೋ ಕೊರಗು, ಅಥವಾ ಇಟ್ ಮೀನ್ಸ್ ನಮ್ಮ ಸಿನಿಮಾ ಆ ಥರದ್ದು ಏನು ಮಾಡಕ್ ಆಗ್ತಿಲ್ಲ ಅನ್ನೋ ಒಂದು ಕೊರಗು. ಹೆಂಗೆ ನಿದ್ದೆಗಿದೆ ಬರ್ತಿದ್ಯಾ? ಅಲ್ಲ, ಸ್ಟಿಲ್ ವಿ ಆರ್, ಅಂದರೆ ಇನ್ನೂ ಪ್ರಯತ್ನ ಬಿಟ್ಟಿಲ್ಲ ನಾವು. ಇನ್ನೂ ನಾನಂತೂ ಗಿವ್ ಅಪ್ ಮಾಡಿಲ್ಲ. ಇಲ್ಲ ಓಕೆ, ಥಿಯೇಟ್ರಿಕಲಿ ಏನೋ ಒಂದು, ಈಗ ಬೆಂಗಳೂರಲ್ಲಿ ಥಿಯೇಟರ್ಸ್ ಇಲ್ಲ, ನಾವು ದುಡಿಸೋಕ್ಕೂ ಆಗಲ್ಲ. ಏನಕ್ಕೆ ಅಂದರೆ ವಾರಕ್ಕೆ 10 ಸಿನಿಮಾ 7 ಸಿನಿಮಾ ರಿಲೀಸ್ ಆಗ್ತಾ ಇರುತ್ತೆ, ಬೇರೆಯವ್ರಿಗೂ ಥಿಯೇಟರ್ ಸಿಗಲೇಬೇಕಲ್ಲ. ಸೊ ನಮ್ಗೆ ಥಿಯೇಟರ್ಗಳು ಕಮ್ಮಿ ಆಗುತ್ತೆ, ನಮ್ಗೆ ಶೋಸ್ಗಳು ಕಮ್ಮಿ ಆಗುತ್ತೆ. ಸೊ ಯಾರನ್ನ ಇಲ್ಲಿ ಹೇಳ್ತೀವಲ್ಲ, ಅಗೇನ್ ಸಿಚುವೇಶನ್, ಯಾರು ಇಲ್ಲಿ ತಪ್ಪು ಸರಿ ಅಂತ ಬರಲ್ಲ. ಸೊ ಇವಾಗ ಏನು 2 ಸೆಂಟ್ರಲ್ಲಿ ಇಲ್ಲಿ ಓಡ್ತಾ ಇದೆ, ಅಥವಾ ಮಂಗಳೂರಲ್ಲಿ ಏನು ಒಂದಿಷ್ಟು ಸೆಂಟ್ರ್ಗಳಲ್ಲಿ, ಕುಂದಾಪುರದಲ್ಲಿ ಎಲ್ಲ ಒಂದು ಡೀಸೆಂಟ್ ಕ್ರೌಡ್ ಇದೆ, ಬರ್ತಾ ಇದ್ದಾರೆ ಜನ, ಬರಲ್ಲ ಅಂತ ಹೇಳ್ತಾ ಇಲ್ಲ, ರೀಸೆಂಟಾಗಿ ಈಗ ಹೇಗೆ ಅಂದರೆ ಅವರಿಗೂ ಗೊತ್ತಿಲ್ಲದಿರೋ ವಿಷಯ, ಅಥವಾ ಅವರ ಸಿಚುವೇಶನ್ಗಳು ಇರ್ಬೋದು ಹೇಗೆ ಅಂತ. ಬೇಸಿಗೆಗಾಲದ ಮಳೆಗಿಂತ ಮಳೆಗಾಲದ ಮಳೆ ಬರಬೇಕು.
ಎಕ್ಸಾಕ್ಟ್ಲಿ. ಆ ಅದು ತರ ಜನ ಮೊದಲನೇ ವಾರ ಬಂದ್ರೆ ನಮಗೆ ಥಿಯೇಟರ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೊದಲನೇ ವಾರದಲ್ಲಿ ಒಂದಿಷ್ಟು ಜನ ಬಂದು ಸಿನಿಮಾ ನೋಡಿದ್ರೆ ಎರಡನೇ ವಾರಕ್ಕೆ ನಮ್ಗೆ ಅಷ್ಟು ಥಿಯೇಟರ್ಗಳಲ್ಲಿ ಒಂದಿಷ್ಟು ಆದ್ರೂ ಉಳ್ಕೊಂಡಿರುತ್ತೆ. ಸೊ ಈಗ ಎರಡನೇ ವಾರ ನಮ್ಗೆ ಜಾಸ್ತಿ ಸ್ಕ್ರೀನ್ಸ್ ಇಲ್ಲ, 2 ಸ್ಕ್ರೀನ್ ಇದೆ ಬೆಂಗಳೂರಲ್ಲಿ. ನಮ್ಮ ಊರ್ ಕಡೆ ಬರ್ತಾ ಇದ್ದಾರೆ ಜನ, ನೋಡ್ತಾ ಇದ್ದಾರೆ, ನೋಡಿ ಇಷ್ಟಪಟ್ಟು ಅವರವರೇ ಬರೆದು ಹಾಕ್ತಾ ಇದ್ದಾರೆ. ಸೊ ಈ 3ನೇ ವಾರಕ್ಕೆ ಏನಾಗುತ್ತೆ ಅಂತ ಕಾಯ್ತಾ ಇದೀವಿ. ಅದ್ರ ಜೊತೆಗೆ OTT ಮತ್ತು ಸ್ಯಾಟಲೈಟ್ ಮಾತುಕತೆ ಆಗ್ತಾ ಇದೆ. ಸೊ ಅದೆಲ್ಲ ಆದ್ಮೇಲೆ ಒಂದು ಅಂದಾಜ್ ಸಿಗುತ್ತೆ, ಓಕೆ ಪ್ರೊಡ್ಯೂಸರ್ ಏನು ಕತೆ ಅಂತ. ತುಂಬಾ ಜನ ಹಿರಿಯರು ಹೇಳಿದ್ರು. ನನಗೆ ಇತ್ತೀಚೆಗೆ DK ಶಿವಕುಮಾರ್ ಅವ್ರ ಮಾತು ನಂಗೆ ನೆನಪು ಬರ್ತದೆ ಯಾವಾಗ್ಲೂ ಇಂಥ ವಿಷಯಗಳಾದಾಗ. ಏನು ಬೇಕಾದ್ರೂ ಸೋಲ್ಬೋದು, ಪ್ರಾರ್ಥನೆ ಸೋಲಲ್ಲ ಅಂತ ಹೇಳಿ. ನಿಮ್ಮ ಪ್ರಾರ್ಥನೆ ನೆವರ್ ಗಿವ್ ಅಪ್ ಅಂತ ಒಂದು ಮಾತು ಹೇಳಿದ್ರಿ. ಪ್ರೇಕ್ಷಕರು ಏನ್ ಹೇಳ್ತೀರಿ? ಇನ್ನೂ ಕರೆಯಕ್ಕೆ ಅವಕಾಶ ಇದೆ, ಅವ್ರು ಇನ್ನೂ ಸಿನಿಮಾ ನೋಡಕ್ ಅವಕಾಶ ಇದೆ. ಇಲ್ಲ ಅದೇ ಅಂದ್ರೆ ಇಲ್ಲಿ ಸುಮ್ಮನೆ ಅಂದ್ರೆ ಒಂದಿಷ್ಟು ಜನರನ್ನ ಕರೆದು ಅಥವಾ ಒಂದಿಷ್ಟು ಜನ ಸುಮ್ಮನೆ ಬಂದು ಹೇಳ್ತಾ ಇಲ್ಲ ಸಿನಿಮಾ ಚೆನ್ನಾಗಿದೆ ಅಥವಾ ಸಿನಿಮಾ ನೋಡಿ ಅಂತ. ಅವ್ರಿಗೆ ಮನಸ್ಸಿಗೆ ಅನಿಸಿ, ನಿಜವಾಗ್ಲೂ ಅನಿಸಿ ಅವ್ರು ಹೇಳ್ತಾ ಇದ್ದಾರೆ ಸಿನಿಮಾ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಇದೆ ನಿಮ್ಮ ಪ್ರಯತ್ನ ಅಂತ. ಅಂದರೆ 100ಕ್ಕೆ 100 ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, 100ಕ್ಕೆ 80 ಆದರೂ ಸಿಕ್ಕಿದೆ ನನಗೆ. ಸೊ ಆ 80 ಮಾರ್ಕ್ಸ್ಗೆ ನೀವು ಬಂದು ಸಿನಿಮಾ ಒಂದ್ಸತಿ ನೋಡಿ ನಿಮ್ಗೆ ಇಷ್ಟ ಆಗದೆ ಹೋದರೆ ಅವಾಗ ನೀವು ನನ್ನನ್ನು ನಿರಾಕರಿಸ್ಬೋದು ಅಥವಾ ನನ್ನನ್ನು ಬೈಬೋದು. ಅದಕ್ಕೆ ನಾನು ಸಂಪೂರ್ಣವಾಗಿ ನಾನು ಒಪ್ಕೋತೀನಿ. ಆದರೆ ಥಿಯೇಟರ್ ಕಡೆ ಬರದೇ ಹೋಗಬೇಡಿ. ಇನ್ನೂ ಸಿನಿಮಾ ಇದೆ, 1-2 ಸ್ಕ್ರೀನಲ್ಲಿದೆ. ಒಂದ್ಸತಿ ಥಿಯೇಟ್ರಿಗೆ ವಿಸಿಟ್ ಕೊಟ್ಟು ನೋಡಿ ಸಿನಿಮಾನ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನೀವು ಹೇಳ್ತೀರಾ ಇಲ್ಲ ಈ ಸಿನಿಮಾನ ನಾವು ಫಸ್ಟ್ ವೀಕಲ್ಲೇ ನೋಡಬೇಕಾಗಿತ್ತು ಅಂತ ಖಂಡಿತ ಹೇಳ್ತೀರಾ ಅನ್ನೋದು ನನ್ನ ಒಂದು ನಂಬಿಕೆ. ಸೊ ಸಾಧ್ಯ ಆದರೆ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಎಸ್, ಥ್ಯಾಂಕ್ ಯು ಋತ್ವಿಕ್ ಅವರೇ. ನಿಮ್ಗೆ ಒಳ್ಳೇದಾಗತ್ತೆ, ಥ್ಯಾಂಕ್ಸ್. ಒಳ್ಳೇದಾಗ್ಲಿ. ಪ್ರಯತ್ನ ಬಿಡ್ಬೇಡಿ, Thank you. ಪ್ರಯತ್ನವೇ ದೊಡ್ಡ ಗೆಲುವು. ನೀವು ಅನ್ಕೊಂಡಂಗೆ ಸಿನಿಮಾ ಮಾಡಿ ರವಿಚಂದ್ರನ್ ಅವ್ರ ಮಾತು ಹೇಳ್ತಾರೆ, ನೆನಪಿರ್ಲಿ ನಿಮ್ಗೆ. ನಾನು ಅನ್ಕೊಂಡಿದ್ದು ನಾನು ಮಾಡಿ ಗೆದ್ದಾಗಿದೆ ಕಣ. ಪ್ರೇಕ್ಷಕರು ಗೆಲ್ಸೋದು ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಕೊಟ್ಟಾಗಿದೆ ಅಂತ. ಹಂಗೆ ನೀವು ಕೊಟ್ಟಿದ್ದೀರಿ, ನಿಮ್ಗೆ ಒಳ್ಳೇದಾಗತ್ತೆ. ಎಸ್, ಆತ್ಮೀಯ ಕನ್ನಡಿಗರೇ, ಸಿನಿಮಾ ಅಥವಾ ಕಲಾವಿದರು ಈ ಮಣ್ಣಲ್ಲಿ ಯಾವತ್ತಿದ್ರೂ ಬೆರ್ತಿದ್ದವರು, ಈ ಒಂದು ಎಮೋಷನ್ ಅವರು. ಅವರ ಪ್ರಯತ್ನಗಳಿಗೆ ನೀವು ಯಾವಾಗಲೂ ಪ್ರೋತ್ಸಾಹ ಮಾಡ್ತಾ ಇರಬೇಕು. ಮಾರ್ನಮಿ ಅನ್ನೋ ಒಂದು ಸಿನಿಮಾ ನಿಜಕ್ಕೂ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗತ್ತೆ ಅನ್ನೋ ಒಂದು ಭಾವನೆ ನಂದಾಗಿದೆ. ದಯಮಾಡಿ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಈ ಮೂಲಕ ಕೇಳ್ತಾ, ಇದೇ ರೀತಿಯ ಪ್ರಯತ್ನ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ ಆತ್ಮೀಯ ಕನ್ನಡಿಗರೇ.